Greetings, welcome to Verilog Laboratory, 6 semesters in lab subject. It's a programming lab. You have to work on both the simulator as well as an hardware synthesis. So this is the first chapter. I'm going to explain about introduction to HDL. HDL means hardware description language. This is your hardware you are going to describe through programming language called as a Verilog. This is the introduction chapter. Okay. See, first thing before going to start hardware description language, we all know we are all electronic student, or we have seen previously different integrated circuit IC, and we have seen the electronic system. See, while designing that IC integrated system or electronics system, they call that as electronic design. See how they are doing the electronic design means they will convert the behavior into a structural. See, that is called electronic design. See, what is meant by electronic design means it's a process of converting a behavioral description means what happened when to a structural description means what is to connected to what and how. ಸಿ ಇನ್ ದ ಸೆನ್ಸ್ ಸಿಂಪಲ್ ಆಗಿ ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಫುಲ್ ಆರ್ಡರ್ನ ನಾವು ತೊಗೊಂಡಾಗ ಫುಲ್ ಆರ್ಡರ್ ಇಸ್ ಹ್ಯಾವ್ 3 ಇನ್ಪುಟ್ ಆ್ಯಂಡ್ 2 ಔಟ್ಪುಟ್. ಎರಡು ಔಟ್ಪುಟ್ ಇರುತ್ತೆ, 3 ಇನ್ಪುಟ್ ಇರುತ್ತೆ. ಎ ಬಿ ಆ್ಯಂಡ್ ಕ್ಯಾರಿ ಇನ್ಪುಟ್ಟು, ಸಮ್ ಆ್ಯಂಡ್ ಕ್ಯಾರಿ ಔಟ್ಪುಟ್, ಎರಡು ಔಟ್ಪುಟ್ ಇರುತ್ತೆ. ಸೊ ಇದನ್ನು ನಾವು ಬಿಹೇವಿಯರ್ ನಮ್ಗೆ ಗೊತ್ತಿದೆ 2 ಥಿಂಗ್ಸ್. ಈಗ 1+1 ಮಾಡಿದಾಗ ದರ್ ಇಸ್ ಅ 1 ಕ್ಯಾರಿ ಆ್ಯಂಡ್ 0 ಇಸ್ ದ ಸಮ್. ಇದು ರಿಸಲ್ಟ್ ಇರುತ್ತೆ. ಇದನ್ನು ನಾವು ಹಾರ್ಡ್ವೇರಲ್ಲಿ ಮಾಡಿದಾಗ ಏನಾಗಿರುತ್ತೆ, ಸಮ್ ಈಕ್ವಲ್ ಟು ಎ ಎಕ್ಸ್ ಆರ್ ಬಿ ಎಕ್ಸ್ಪ್ರೆಷನ್. ಇದು ಎ ಎಕ್ಸ್ ಆರ್ ಬಿ ಎಕ್ಸ್ ಆರ್ ಸಿ ಆಗಿರುತ್ತೆ. ಆ್ಯಂಡ್ ಕ್ಯಾರಿ ಔಟ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ. ಇದನ್ನು ವಾಟ್ ನಮ್ಮದು ಡಿಸ್ಕ್ರಿಪ್ಷನ್ ಇದೆಯಲ್ಲ, ವಾಟ್ ಹ್ಯಾಪನ್ಸ್ ಅಂದರೆ 1+1 ಮಾಡಿದಾಗ 1 0 ಬೈನರಿಲಿ ಹೇಗೆ ಬರುತ್ತೆ ಅನ್ನೋದನ್ನು ನಾವು ಹಾರ್ಡ್ವೇರಲ್ಲಿ ಮಾಡಿದಾಗ ಸ್ಟ್ರಕ್ಚರಲ್ ಡಿಸ್ಕ್ರಿಪ್ಷನ್ ನಾವು ಅದನ್ನು ಕನೆಕ್ಟ್ ಮಾಡ್ತೀವಿ. ಫುಲ್ ಆರ್ಡರ್ನ 3 ಇನ್ಪುಟ್ದು ಎಕ್ಸ್ ಆರ್ ಗೇಟ್ ತೊಗೊಂಡು ಎ ಬಿ ಸಿ ಇನ್ ಕನೆಕ್ಟ್ ಮಾಡಿದ್ರೆ ನಮಗೆ ಸಮ್ ಬರುತ್ತೆ. ಆ್ಯಂಡ್ 2 ಇನ್ಪುಟ್ ಆ್ಯಂಡ್ ಗೇಟ್ 3 ತೊಗೊಂಡು ಮತ್ತು ಅದನ್ನು ಆರ್ ಮಾಡಿದಾಗ ನಮಗೇನು ಬರುತ್ತೆ, ಕ್ಯಾರಿ ಔಟ್ ಬರುತ್ತೆ. ಇದನ್ನು ನಾವು ಎಲೆಕ್ಟ್ರಾನಿಕ್ಸ್ ಡಿಸೈನ್ ಅಂತ ಕರಿತೀವಿ. ನಾವು ಕನ್ವರ್ಷನ್ ಆಫ್ ಅವರ್ ಬಿಹೇವಿಯರ್ ನಮ್ಗೇನು ಬೇಕಾಗಿದೆ ಅದನ್ನು ಆ್ಯಕ್ಚುಯಲ್ ಹಾರ್ಡ್ವೇರ್ ಕನ್ವರ್ಟ್ ಮಾಡೋದಕ್ಕೆ ಎಲೆಕ್ಟ್ರಾನಿಕ್ಸ್ ಡಿಸೈನ್ ಅಂತ ಕರಿತೀವಿ. ಆಲ್ರೆಡಿ ಇದೆ ಎಲೆಕ್ಟ್ರಾನಿಕ್ಸ್ ಡಿಸೈನು, ಅದರಲ್ಲಿ ಇಂಟಗ್ರೇಟೆಡ್ ಸರ್ಕ್ಯೂಟ್ ಅಂತ ಕರಿತೀವಿ, ಶಾರ್ಟ್ ಫಾರ್ಮಲ್ಲಿ ಐ ಸಿ ಅಂತ ಕರಿತೀವಿ. ನಾವು ಐ ಸಿನ ಯೂಸ್ ಮಾಡಿದ್ದೀವಿ, ಲಾಜಿಕ್ ಗೇಟ್ಸ್, ಬೇಸಿಕ್ ಲಾಜಿಕ್ ಗೇಟ್ಸ್ ಆಗಿರ್ಬೋದು. ಆ್ಯಂಡ್ ವಿ ಆರ್ ಡನ್ ಸಮ್ ಎಕ್ಸ್ಪೆರಿಮೆಂಟ್ ಥ್ರೂ ಮಕ್ಸ್, ಡಿ ಮಕ್ಸು. ಇದನ್ನೆಲ್ಲ ನಾವು ಡಿಜಿಟಲ್ ಎಲೆಕ್ಟ್ರಾನಿಕ್ಸಲ್ಲಿ ಎಕ್ಸ್ಪೆರಿಮೆಂಟ್ನ ಮಾಡಿದ್ದೀವಿ. ಈ ಐ ಸಿ ಅಂತ ತೊಗೊಂಡಾಗ ಈ ಐ ಸಿ ಡಿಸೈನ್ನೇ ಎಲೆಕ್ಟ್ರಾನಿಕ್ಸ್ ಡಿಸೈನಲ್ಲಿ ಬರುತ್ತೆ, ಇಂಟಗ್ರೇಟೆಡ್ ಸರ್ಕ್ಯೂಟು. ಇದನ್ನು ಡಿಸೈನ್ ಮಾಡಬೇಕಾದ್ರೆ ಕೆಲವೊಂದು ಇಂಪಾರ್ಟೆಂಟ್ ಡಿಜಿಟಲ್ ಪ್ಯಾರಾಮೀಟರ್ಸ್ನ ನಾವು ನೆನ್ಪಿಟ್ಕೊಬೇಕಾಗುತ್ತೆ ವೈಲ್ ಡಿಸೈನಿಂಗ್ ದ ಐ ಸಿ. ಅದು ಏನು ಅಂತಂದರೆ, ಒಂದು ಸೈಜು, ಐ ಸಿದು ಸೈಜ್ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಸ್ಮಾಲರ್ ದ ಸೈಜ್ ಇರುತ್ತೆ ಅದು ಅಷ್ಟು ಬೆಟರ್ ಆಗಿರುತ್ತೆ. ಇವತ್ತು ನಾವು ಭಾಳಷ್ಟು ಮೈಕ್ರೋ ಪ್ರೊಸೆಸರ್ಗಳು ನಾವು ನೋಡಿರ್ಬೋದು. ನಮ್ಮ ಮೊಬೈಲ್ ಫೋನಲ್ಲಿರೋ ಮೈಕ್ರೋ ಪ್ರೊಸೆಸರು ವೆರಿ ಸ್ಮಾಲೆಸ್ಟ್ ಸೈಜ್ ಇಸ್ ದ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಸ್ಪೀಡ್ ಮೀನ್ಸ್ ಆಪ್ರೇಟಿಂಗ್ ಸ್ಪೀಡು, ಎಷ್ಟು ಸ್ಪೀಡಾಗಿ ಆಪ್ರೇಟ್ ಮಾಡುತ್ತೆ. ಅದರ ಅರ್ಥ ಟ್ರಾನ್ಸಿಷನ್ ಫ್ರಮ್ 0 to 1, ಲಾಜಿಕ್ 0 ಇಂದ 1 ಎಷ್ಟು ಬೇಗ ಚೇಂಜ್ ಆಗುತ್ತೆ ಚಿಪ್ ಲೆವೆಲಲ್ಲಿ, ಅದನ್ನು ನಾವು ಸ್ಪೀಡ್ ಅಂತ ಕರಿತೀವಿ. ಪವರ್ ಕನ್ಸಂಪ್ಷನ್ ಅಂದರೆ ಆ ಚಿಪ್ ಆಪ್ರೇಟ್ ಮಾಡೋದಕ್ಕೆ ಎಷ್ಟು ಪವರ್ನ ತೊಗೊಳುತ್ತೆ. ಕೆಲವೊಂದು ಚಿಪ್ಗಳು 5 ವೋಲ್ಟಲ್ಲಿ ಆಪ್ರೇಟ್ ಆಗುತ್ತೆ, ಕೆಲವೊಂದು ಚಿಪ್ಗಳು 12 ವೋಲ್ಟಲ್ಲಿ ಆಪ್ರೇಟ್ ಆಗುತ್ತೆ, ಕೆಲವೊಂದು ಚಿಪ್ 2.5 ವೋಲ್ಟಲ್ಲಿ ಆಪ್ರೇಟ್ ಆಗುತ್ತೆ. ನಮ್ಮ ಮೊಬೈಲ್ ಫೋನಲ್ಲಿ ಇರೋದು ಲೋ ಪವರ್ ಕನ್ಸಂಪ್ಷನ್ ಆಗುತ್ತೆ, ಇದು ಬ್ಯಾಟ್ರಿ ಆಪ್ರೇಟೆಡ್. ಪವರ್ ಕನ್ಸಂಪ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಡಿಸೈನಿಂಗ್ ದ ಡಿಜಿಟಲ್ ಸರ್ಕ್ಯೂಟು. ಆ್ಯಂಡ್ ಕಾಸ್ಟ್ ರಿಡಕ್ಷನ್. ಇದೆಲ್ಲ ಆದಮೇಲೆ ತುಂಬ ಇಂಪಾರ್ಟೆಂಟು, ಕಾಸ್ಟ್ ಕಡಿಮೆ ಮಾಡಬೇಕಾಗುತ್ತೆ. ಓವರ್ ಆಲ್ ಕಾಸ್ಟ್ ನಮ್ದೇನಿದೆ ಅದು ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಬೆಟರ್ ಆಗಿ ಸೇಲ್ ಆಗುತ್ತೆ ಅನ್ನೋದು ಇರುತ್ತೆ. ಈ 4 ಇಂಪಾರ್ಟೆಂಟ್ ಪ್ಯಾರಾಮೀಟರ್ನ ಕನ್ಸಿಡರ್ ಮಾಡಬೇಕಾಗುತ್ತೆ ವೈಲ್ ಡಿಸೈನಿಂಗ್ ದ ಡಿಜಿಟಲ್ ಸರ್ಕ್ಯೂಟು. ಅದನ್ನು ಎಲೆಕ್ಟ್ರಾನಿಕ್ ಡಿಸೈನಲ್ಲಿ ನಾವು ಫಾಲೋ ಮಾಡ್ತಾರೆ. ಇದು ಡಿಮ್ಯಾಂಡು, ಇದು ರಿಕ್ವೈರ್ಮೆಂಟು. ಯಾರೇ ಒಬ್ರು ಯೂಸರ್ಗೆ ಏನು ಬೇಕು, ಇವತ್ತು ಮೊಬೈಲ್ ಫೋನು ಸ್ಮಾಲೆಸ್ಟ್ ಸೈಜ್ದು ಮೊಬೈಲ್ ಫೋನ್ ಬೇಕು, ಹೈ ಸ್ಪೀಡ್ ಮೊಬೈಲ್ ಫೋನ್ ಬೇಕು, ಲೋ ಪವರ್ ಕನ್ಸಂಪ್ಷನ್ ಅಂದರೆ ಅವರು ಒಂದು ಸರಿ ಬ್ಯಾಟ್ರಿ ಚಾರ್ಜ್ ಮಾಡಿದ್ರೆ ಅವರು 2 days 3 days ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಅದನ್ನು ನಾವು ಪವರ್ ಕನ್ಸಂಪ್ಷನ್ ಅಂತ ಕರಿತೀವಿ. ಆ್ಯಂಡ್ ಅಟ್ ಲಾಸ್ಟ್ ಮೊಬೈಲ್ ಫೋನ್ ಅವ್ರಿಗೆ ಸ್ಮಾರ್ಟ್ ಮೊಬೈಲ್ ಫೋನು ದೇ ನೀಡ್ ಫಾರ್ ಲೋ ಕಾಸ್ಟ್ ಲೆಸ್ ದನ್ 10,000 ಬೇಕಾಗುತ್ತೆ. ಇಫ್ ಅಸ್ಯೂಮ್ ದಟ್ ಐಫೋನು 1 lakh ಐಫೋನನ್ನು 10,000 ಕೊಡ್ತಾರೆ ಅಂತಂದರೆ ಎವ್ರಿ ಒನ್ ವಿಲ್ ಗೋನ್ ಟು ಪರ್ಚೇಸ್ ದಿಸ್. ದಿಸ್ ಇಸ್ ದ ಡಿಮ್ಯಾಂಡ್. ಇವತ್ತಿನ ಮಾರ್ಕೆಟಲ್ಲಿ ಡಿಮ್ಯಾಂಡ್ಸ್ ಏನಿದೆ, ಈ 4 ಡಿಮ್ಯಾಂಡ್ ಇದೆ ಕಸ್ಟಮರ್ ಸೈಡಿಂದ. ಇದನ್ನ ಯಾವ ಥರ ಅಚೀವ್ ಮಾಡಬೇಕು ಅನ್ನೋದನ್ನ ಎಲೆಕ್ಟ್ರಾನಿಕ್ಸ್ ಡಿಸೈನಲ್ಲಿ ಹೇಳುತ್ತೆ. ಅದನ್ನು ಐ ಸಿ ಡಿಸೈನಲ್ಲಿ ಬರುತ್ತೆ. ಐ ಸಿ ಡಿಸೈನನ್ನು ನಾವು ಐ ಸಿ ಡಿಸೈನ್ ಮಾಡಬೇಕಾದಾಗ ಎಲೆಕ್ಟ್ರಾನಿಕ್ ಡಿಸೈನ್ ಮಾಡಬೇಕಾದಾಗ ಇವು 3 ಇಂಪಾರ್ಟೆಂಟ್ನ ತಿಳ್ಕೊಬೇಕಾಗುತ್ತೆ. ಫಸ್ಟು ಬಿಹೇವಿಯರ್ ಡಿಸ್ಕ್ರಿಪ್ಷನ್, ನಾವೇನು ಮಾಡಬೇಕು ಅನ್ನೋದಿರುತ್ತಲ್ಲ ಅದನ್ನು
ಬಿಹೇವಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ವಾಟ್ ಹ್ಯಾಪನ್ಸ್ ಅನ್ನೋದನ್ನ. ನೆಕ್ಸ್ಟ್ ಸ್ಟ್ರಕ್ಚರಲ್ಲಿ ಅದನ್ನ ಯಾವ ತರ ಕನೆಕ್ಟ್ ಮಾಡೋಕ್ಕಾಗುತ್ತೆ. ಈಗ ನಾವು ಫುಲ್ ಆರ್ಡರ್ ಅಂತ ತಗೊಂಡಾಗ ಅಲ್ಲಿ XR ಗೇಟು ಮತ್ತು ಆ್ಯಂಡ್ ಗೇಟು ಎಲ್ಲವೂ ಒಂದು ರೆಸ್ಪೆಕ್ಟ್ ಲಾಜಿಕಲ್ ಫ್ಯಾಷನ್ ಅಲ್ಲಿ ಕನೆಕ್ಟ್ ಮಾಡಬೇಕಾಗುತ್ತೆ. ಅದು ಸ್ಟ್ರಕ್ಚರಲ್ ಡಿಸ್ಕ್ರಿಪ್ಷನ್ ಅಂತ ಕರಿತೀವಿ. ದೆನ್ ಕಮಿಂಗ್ ಟು ಫಿಸಿಕಲ್ ಡಿಸೈನ್ ಅಂದ್ರೆ ಆಕ್ಚುಯಲ್ ಮ್ಯಾನುಫ್ಯಾಕ್ಚರಿಂಗ್, PCB ಅಥವಾ ನಿಮ್ಮ IC ಲೇಔಟ್ ನ ಮಾಡಿ ಅದನ್ನ ಫಿಸಿಕಲ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡೋದನ್ನ ನಾವು ಫಿಸಿಕಲ್ ಡಿಸೈನ್ ಅಂತ ಕರಿತೀವಿ. ಇದು 3 ಪ್ರೋಸೆಸ್ ಆಗುತ್ತೆ ಎಲೆಕ್ಟ್ರಾನಿಕ್ಸ್ ಡಿಸೈನ್ ಅಲ್ಲಿ. ಇದರಲ್ಲಿ ಇಂಟಗ್ರೇಟೆಡ್ ಸರ್ಕ್ಯೂಟ್ ಅಂತ ಬಂದಾಗ 1960ನಲ್ಲಿ ಗಾರ್ಡನ್ ಮೋರ್ ಅನ್ನೋರು ಒಂದು ಲಾ ಹೇಳ್ತಾರೆ. ದೇ ಕಾಲ್ ದಟ್ ಇಸ್ ಅ ಮೋರ್ಸ್ ಲಾ. ಅವ್ರು ಸಿಂಪಲ್ ಆಗಿ ಹೇಳ್ತಾರೆ, ಎವ್ರಿ 18 months, ಪ್ರತಿ 18 ತಿಂಗಳಿಗೆ ನಂಬರ್ ಆಫ್ ಟ್ರಾನ್ಸಿಸ್ಟರ್ ಇನ್ ಎ ಚಿಪ್ ಬಿಕಮ್ ಡಬಲ್ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ, ಒಂದು ಚಿಪ್ ಅಂತ ತಗೊಂಡಾಗ, ಒಂದು IC ಅಂತ ತಗೊಂಡಾಗ, ಇವತ್ತು ICಲಿ 100 ಟ್ರಾನ್ಸಿಸ್ಟರ್ ಇದ್ರೆ ನೆಕ್ಸ್ಟ್ 18 month ಆದ್ಮೇಲೆ ಅದೇ IC ಸೈಜ್ ಅಲ್ಲಿ ದೇ ವಿಲ್ ಅಕಾಮಡೇಟ್ ದ 2 times ಆಫ್ ದ ಟ್ರಾನ್ಸಿಸ್ಟರ್. ಅಂದ್ರೆ ಡಬಲ್ ದ ಟ್ರಾನ್ಸಿಸ್ಟರ್ ಅಂದ್ರೆ 200 ಟ್ರಾನ್ಸಿಸ್ಟರ್ನ ಅಕಾಮಡೇಟ್ ಮಾಡ್ತಾರೆ. ಇದು 1960 ಆಗಿರುವಂಥದ್ದು. ಇದು ಗಾರ್ಡನ್ ಮೋರ್ ಇದು ಮಾಡಿದ್ದಾರೆ. ಇದನ್ನ ಫೇಮಸ್ ಲಾ ಅಂತ ಕರಿತೀವಿ. ಕಾಲ್ ದಟ್ ಇಸ್ ಅ ಮೋರ್ಸ್ ಲಾ ಅಂತಾನು ಕರೀತಾರೆ. ಓಕೆ, ಇಲ್ಲಿ ಪ್ರಿಡಿಕ್ಷನ್ ಏನ್ ಮಾಡ್ತಾರೆ ಅವರು, ದಿಸ್ ಇಸ್ ಕಾಲ್ಡ್ ಪ್ರಿಡಿಕ್ಷನ್. ದ ನಂಬರ್ ಆಫ್ ಟ್ರಾನ್ಸಿಸ್ಟರ್ ದಟ್ ಕುಡ್ ಬಿ ಮ್ಯಾನುಫ್ಯಾಕ್ಚರ್ಡ್ ಅನ್ ಎ ಚಿಪ್ ವುಡ್ ಗ್ರೋ ಎಕ್ಸ್ಪೋನೆನ್ಷಿಯಲಿ ಇಸ್ ನೋನ್ ಆಸ್ ದ ಮೋರ್ಸ್ ಲಾ. ಎಕ್ಸ್ಪೋನೆನ್ಷಿಯಲ್ ಆಗಿ ಗ್ರೋತ್ ಆಗ್ತಾ ಹೋಗುತ್ತೆ ಆಸ್ ದ ಟೈಮ್ ಡಿಕೇಡ್ಸ್. ಟೈಮ್ ಈ ತರ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದನ್ನ ನಾವು ಮೋರ್ಸ್ ಲಾ ಅಂತ ಕರಿತೀವಿ. ಅದರ ಅರ್ಥ, ಎವ್ರಿ 18 months ದ ನಂಬರ್ ಆಫ್ ಟ್ರಾನ್ಸಿಸ್ಟರ್ ವಿಲ್ ಗೆಟ್ ಡಬಲ್ ಇನ್ ದ ಸೇಮ್ ಚಿಪ್ ಸೈಜ್. ದಿಸ್ ದ ಟೆಕ್ನಾಲಜಿ ಆ ಥರ ಇವಾಲ್ವ್ ಆಗ್ತಾ ಬರ್ತಾ ಇದೆ. ಸ್ಟಾರ್ಟಿಂಗ್ ಕಂಪ್ಯೂಟರ್ ಒಂದು ದೊಡ್ಡ ರೂಮಲ್ಲಿ ಇತ್ತು. ದೆನ್ today's computer are nearly smartphone is also like a computer. It's a very smallest thinnest computers ಬಂದಿದೆ. ಇವನ್ thinnest ಲ್ಯಾಪ್ಟಾಪ್ಸ್ ಗಳು ನಾವು ನೋಡಿರ್ಬೋದು. ಅದು ಪಾಸಿಬಲ್ ಆಗಿರೋದು ಬಿಕಾಸ್ ಆಫ್ ದಿಸ್ ಟೆಕ್ನಾಲಜಿ. ಗಾರ್ಡನ್ ಮೋರ್ 1960 ಇದು ಪ್ರಿಡಿಕ್ಟ್ ಮಾಡಿದ್ದಾರೆ. ವಂಡರ್ಫುಲ್ ಲಾ. ಆ ICನ ನಂಬರ್ ಆಫ್ ಟ್ರಾನ್ಸಿಸ್ಟರ್ ಸೈಜ್ ಮೇಲೆ ದೇ ವಿಲ್ ಬಿ ಕ್ಯಾಟಗರೈಸ್ಡ್ ಇಂಟು small scale integrated, medium scale integrated, large scale integration, very large scale integration, ultra large scale integration. ಅಂದ್ರೆ IC ಟೆಕ್ನಾಲಜಿ ದೇ ಸ್ಟಾರ್ಟೆಡ್ ವಿತ್ SMI, ಸ್ಮಾಲ್ ಸ್ಕೇಲ್ ಇಂಟಗ್ರೇಟೆಡ್ ಸರ್ಕ್ಯೂಟ್ ಅಲ್ಲಿ. ಅದರಲ್ಲಿ ನಂಬರ್ ಆಫ್ IC ಒಂದು ಚಿಪ್ ಅಂತ ತಗೊಂಡಾಗ ಅದರಲ್ಲಿ ಎಷ್ಟಿರುತ್ತೆ ಅಂದ್ರೆ 10 to 12 ಗೇಟ್ಸ್ ಅಂತಂದಾಗ ಒಂದು ಲಾಜಿಕ್ ಗೇಟ್ಸ್ ಡಿಸೈನ್ ಮಾಡ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನಾಟ್ ಗೇಟ್ ಇಸ್ ಒಂದು ಗೇಟ್ ಆಗುತ್ತೆ. ಇದನ್ನ ಡಿಸೈನ್ ಮಾಡ್ಬೇಕು ಅಂದ್ರೆ ದೇ ನೀಡ್ 2 ಟ್ರಾನ್ಸಿಸ್ಟರ್, ಒಂದು PNP ಇನ್ನೊಂದು NPN ಟ್ರಾನ್ಸಿಸ್ಟರ್ ಬೇಕಾಗುತ್ತೆ. ಅಥವಾ ದೇ ನೀಡ್ 2 MOSFET ಬೇಕಾಗುತ್ತೆ. ಅಂದ್ರೆ ಫಾರ್ 1 ಗೇಟ್ ಅಟ್ ಲೀಸ್ಟ್ ಮಿನಿಮಮ್ ದೇ ಹ್ಯಾವ್ 2 gates to 4 gates, 2 ಟ್ರಾನ್ಸಿಸ್ಟರ್ to 4 ಟ್ರಾನ್ಸಿಸ್ಟರ್. ಅಂದ್ರೆ ಒಂದು ಗೇಟ್ ಅಂತ ತಗೊಂಡಾಗ ಲಾಜಿಕ್ ಗೇಟು, ಆ ಗೇಟ್ ನಾವು ಟ್ರಾನ್ಸಿಸ್ಟರ್ ಕನ್ವರ್ಟ್ ಮಾಡಿದಾಗ ಅಲ್ಲಿ 2 ಟ್ರಾನ್ಸಿಸ್ಟರ್ ಬರ್ಬೋದು ಅಥವಾ 4 ಟ್ರಾನ್ಸಿಸ್ಟರ್ ಬರ್ಬೋದು. ಇದು ಮಿನಿಮಮ್ ಸೈಜ್ ನಾನು ಹೇಳ್ತಾ ಇರೋದು. ಅದಕ್ಕಿಂತ ಜಾಸ್ತಿನೇ ಇರ್ಬೋದು. ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಫ್ ಯು ಕನ್ವರ್ಟ್ ದಿಸ್ ನಂಬರ್ ಆಫ್ ಗೇಟ್ ಇಂಟು ನಂಬರ್ ಆಫ್ ಟ್ರಾನ್ಸಿಸ್ಟರ್, ಯು ನೀಡ್ ಟು ಮಲ್ಟಿಪ್ಲೈ ವಿತ್ 2 ಅಥವಾ 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಅಲ್ಲಿ ಸಿಗುತ್ತೆ. ಅಂಡ್ ಮೀಡಿಯಂ ಸ್ಕೇಲ್ ಇಂಟಗ್ರೇಟೆಡ್ ಅಂತಂದಾಗ 12 to 100 ಗೇಟ್ಸ್ ಆಗಿರುತ್ತೆ. ಲಾರ್ಜ್ ಸ್ಕೇಲ್ ಇಂಟಗ್ರೇಟೆಡ್ ಅಂದ್ರೆ 100 to 1000 ಗೇಟ್ಸ್ ಆಗಿರುತ್ತೆ. ವೆರಿ ಲಾರ್ಜ್ ಸ್ಕೇಲು. ಇದು ಪ್ರೆಸೆಂಟ್ಲಿ ವಿ ಆರ್ ಇನ್ ದಿಸ್ ಸಿಚುವೇಶನ್. VLSI ಮತ್ತು ULSI ಅಲ್ಲಿ ಇದೀವಿ ನಾವು. ಮೋರ್ ದೆನ್ 1000 ಗೇಟ್ಸು, ಮೋರ್ ದೆನ್ 10 lakhs ಗೇಟ್ಸ್ ವೆರಿ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇರುತ್ತೆ. ಇದು ಕ್ಲಾಸಿಫಿಕೇಶನ್ ಆಫ್ IC ಡಿಸೈನ್. IC ಬೇಸ್ಡ್ ಅಪಾನ್ ದ ನಂಬರ್ ಆಫ್ ಸೈಜಸ್ ಇನ್ ದ ಟ್ರಾನ್ಸಿಸ್ಟರ್, ನಂಬರ್ ಆಫ್ ಗೇಟ್ಸ್ ಇನ್ ಚಿಪ್ ಆಗುತ್ತೆ. ಈ ಥರ ಇದು ಮಾಡ್ತೀವಿ. ಇಮ್ಯಾಜಿನ್ ದ ಕಾಂಪ್ಲೆಕ್ಸಿಟಿ. ಇಲ್ಲಿ ನಾವು ಕಾಂಪ್ಲೆಕ್ಸಿಟಿನ ಇಮ್ಯಾಜಿನ್ ಮಾಡ್ಕೊಬೇಕಾಗುತ್ತೆ. ಇಮ್ಯಾಜಿನ್ ದಟ್ VLSI, ನಾವು ಒಂದು ಚಿಪ್ನ VLSI ಚಿಪ್ ಡಿಸೈನ್ ಮಾಡ್ತಾ ಇದೀವಿ ಆಫ್ ಸೈಜ್ 1 centimeter by 1 centimeter, 1 centimeter ವಿಡ್ತು, 1 centimeter ಲೆಂತ್, ಡಯಾಗ್ನಲ್ ಶೇಪಲ್ಲಿ ಇರುತ್ತೆ. ದಟ್ ಇಸ್ ರೆಕ್ಟಾಂಗ್ಯುಲರ್ ಶೇಪಲ್ಲಿ ಇರುತ್ತೆ. 1000 ಗೇಟ್ಸ್ ಅಂತಂದರೆ 1000 into 4 ಟ್ರಾನ್ಸಿಸ್ಟರು. ದಟ್ ಮೀನ್ಸ್ ಇಟ್ ವಿಲ್ ಬಿ ಅರೌಂಡ್ 4000 ಟ್ರಾನ್ಸಿಸ್ಟರು. 4000 ಟ್ರಾನ್ಸಿಸ್ಟರ್ ಟು ಇವತ್ತು ಮೋರ್ ದನ್ 1 lakh ಟ್ರಾನ್ಸಿಸ್ಟರ್ವರೆಗೂ ಇರುತ್ತೆ VLSI. 1 lakh ಟ್ರಾನ್ಸಿಸ್ಟರು ಆ ಸೈಜಲ್ಲಿ 1 centimeter by 1 centimeter ಚಿಪ್ಪಲ್ಲಿ ಅಕಾಮಡೇಟ್ ಮಾಡಬೇಕು ಅಂದರೆ ಇಟ್ ಇಸ್ ನಾಟ್ ಇಮ್ಯಾಜಿನಬಲ್. ನಾವು ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಅವು ಕಾಂಪ್ಲೆಕ್ಸಿಟೀಸ್ ಇನ್ವಾಲ್ವ್, ಯಾವ ಥರ ಕಾಂಪ್ಲೆಕ್ಸಿಟಿ ಇನ್ವಾಲ್ವ್ ಆಗಿದೆ ಅಂತ ಅಂದ್ಬಿಟ್ಟು. ಈ ಕಾಂಪ್ಲೆಕ್ಸಿಟಿನ ನಾವು ಡಿಸೈನ್ ಮಾಡೋದಕ್ಕೆ ಅಥವಾ ಈ ಕಾಂಪ್ಲೆಕ್ಸಿಟಿನ ನಾವು ಹ್ಯಾಂಡ್ಲ್ ಮಾಡೋದಕ್ಕೆ ದೇ ಆರ್ ಯೂಸಿಂಗ್ ದ ಕಂಪ್ಯೂಟರ್ ಟೂಲ್ಸ್ ಅಂಡ್ ಸಾಫ್ಟ್ವೇರ್ಸ್. ದಟ್ ಈಸ್ ಕಾಲ್ಡ್ ಕಂಪ್ಯೂಟರ್ ಏಡೆಡ್ ಡಿಜಿಟಲ್ ಡಿಸೈನ್ ಅಂತ ಕರಿತೀವಿ ನಾವು ಇದನ್ನ. ಕಂಪ್ಯೂಟರ್ CAD ಅನ್ನೋದು ಒಂದು ಸಾಫ್ಟ್ವೇರ್ ಎಮರ್ಜ್ ಆಗುತ್ತೆ ಟು ಕನೆಕ್ಟ್ ದ ಟ್ರಾನ್ಸಿಸ್ಟರ್ ಇನ್ ಕಂಪ್ಯೂಟರಲ್ಲಿ. ನಾವು ಅದನ್ನು ಟ್ರಾನ್ಸಿಸ್ಟರ್ ನಾವು ಯಾವ ಥರ ಕನೆಕ್ಟ್ ಮಾಡ್ಬೋದು ಅನ್ನೋದನ್ನು ಕನೆಕ್ಟ್ ಮಾಡಿ, ಮತ್ತು ಅದನ್ನು ವರ್ಕಿಂಗ್ ಚೆಕ್ ಮಾಡ್ತೀವಿ. ಅದು ಸಿಮ್ಯುಲೇಟ್ ಆದಾಗ
ರಿಸಲ್ಟ್ ಬರುತ್ತಾ ಇಲ್ವಾ ಅಂದರೆ ಆ್ಯಕ್ಚುಯಲ್ ಮ್ಯಾನುಫ್ಯಾಕ್ಚರ್ ಮಾಡೋಕೆ ಹೋದಾಗ ನಾವು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಏನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅದು ಬರುತ್ತಾ ಇಲ್ವೋ ಅನ್ನೋದನ್ನು ಚೆಕ್ ಮಾಡಬೇಕಾಗುತ್ತೆ. ಅದಕ್ಕೆ ಕಂಪ್ಯೂಟರ್ ಏಡೆಡ್ ಡಿಸೈನ್ ಎಮರ್ಜ್ ಆಗುತ್ತೆ. ಸ್ಟಾರ್ಟಿಂಗ್ ಕಂಪ್ಯೂಟರ್ ಏಡೆಡ್ ಡಿಸೈನಲ್ಲಿ ದೇ ಆರ್ ಟ್ರಸ್ಟ್ ವಿತ್ 100 ಟ್ರಾನ್ಸಿಸ್ಟರ್. ಫಸ್ಟು 100 ಟ್ರಾನ್ಸಿಸ್ಟರಿಂದ ಸ್ಟಾರ್ಟ್ ಮಾಡ್ತಾರೆ. ಇವತ್ತು VLSI ಟೆಕ್ನಾಲಜಿ ಅಂತ ಬಂದಾಗ VLSI ಟೆಕ್ನಾಲಜಿ ಮೋರ್ ದನ್ 1 lakh ಟ್ರಾನ್ಸಿಸ್ಟರ್ ಇರುತ್ತೆ. ಇದನ್ನ ದೇ ಆರ್ ಹ್ಯಾಂಡ್ಲಿಂಗ್ ವಿತ್ CAD ಸಾಫ್ಟ್ವೇರ್, ಕಂಪ್ಯೂಟರ್ ಏಡೆಡ್ ಡಿಸೈನ್ ಅಂತ ಕರಿತೀವಿ. CAD ಹೆಲ್ಪ್ಸ್ ಟು ವೆರಿಫಿಕೇಶನ್ ಆ್ಯಂಡ್ ಡಿಸೈನಿಂಗ್ ಆಫ್ ದ VLSI ಡಿಜಿಟಲ್ ಸರ್ಕ್ಯೂಟ್. ಏನಿದೆ VLSI ಡಿಜಿಟಲ್ ಸರ್ಕ್ಯೂಟ್ನ ಅದನ್ನು ಡಿಸೈನ್ ಮಾಡೋದಕ್ಕೆ ಮತ್ತು ಅದರದ್ದು ವೆರಿಫೈ ಅಂದರೆ ಫಂಕ್ಷನಾಲಿಟಿ ವೆರಿಫೈ ಮಾಡೋದಕ್ಕೋಸ್ಕರ CAD ಹೆಲ್ಪ್ ಮಾಡುತ್ತೆ. ಸೊ ಇದು ಕಂಪ್ಯೂಟರ್ ಏಡೆಡ್ ಡಿಸೈನ್ ಆಸ್ ಎಮರ್ಜ್ ಲೈಕ್ ದಿಸ್. ಈ ಥರ ಎಮರ್ಜ್ ಆಗಿದೆ. ಪ್ರೆಸೆಂಟ್ಲಿ ದೇ ಆರ್ ಕ್ಯಾರಿಂಗ್ ಔಟ್ ಆಲ್ ದ ಥಿಂಗ್ಸ್ ಟು ರೆಡ್ಯೂಸ್ ದ ಕಾಂಪ್ಲೆಕ್ಸಿಟಿ. ಹ್ಯೂಮನ್ ಮೈಂಡಲ್ಲಿ ಕಾಂಪ್ಲೆಕ್ಸಿಟಿನ ಕಡಿಮೆ ಮಾಡೋದಕ್ಕೆ ಮತ್ತು ಈಸಿಯಾಗಿ ವೆರಿಫೈ ಮಾಡಿ ಲೆಸ್ ಟೈಮಲ್ಲಿ ವೆರಿಫೈ ಮಾಡಿ ಅದನ್ನು ಡಿಸೈನ್ ಮಾಡೋದಕ್ಕೋಸ್ಕರ CAD ಟೂಲ್ಸ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಕಮಿಂಗ್ ಟು HDL ಅಂದರೆ ಹಾರ್ಡ್ವೇರ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್. ಅದು ಫುಲ್ ಫಾರ್ಮು. HDL ಇಸ್ ಅ ಶಾರ್ಟ್ ಫಾರ್ಮು. ಹಾರ್ಡ್ವೇರ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಇಲ್ಲಿ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಅಂದ್ರೆ ಹಾರ್ಡ್ವೇರ್ ಅಂತಂದ ಬಂದಾಗ ನಮ್ಮದು ಡಿಜಿಟಲ್ ಆಗಿರ್ಬೋದು ಅಥವಾ ಅನಲಾಗ್ ಆಗಿರ್ಬೋದು. ಯು ಕ್ಯಾನ್ ಡಿಸೈನ್ ಡಿಜಿಟಲ್ ಆಸ್ ವೆಲ್ ಆಸ್ ಅನಲಾಗ್. HDL allows to design a model of concurrency of process found in an hardware. ಹಾರ್ಡ್ವೇರ್ ಅಂತ ತಗೊಂಡಾಗ ಅದು ಡಿಜಿಟಲ್ ಸರ್ಕ್ಯೂಟ್ ಆಗಿರ್ಬೋದು ಅಥವಾ ಅನಲಾಗ್ ಸರ್ಕ್ಯೂಟ್ ಆಗಿರ್ಬೋದು, ಇವೆರಡೂ ಡಿಸೈನ್ ಮಾಡ್ಬೋದು. ಈ ಹಾರ್ಡ್ವೇರ್ನ ಡಿಸ್ಕ್ರೈಬ್ ಮಾಡ್ತಾರೆ ಲ್ಯಾಂಗ್ವೇಜ್ ಅಂತಂದರೆ ದೇ ವಿಲ್ ಎಲಾಬ್ರೇಟೆಡ್ ಸಿಂಟೆಕ್ಸ್ ಆಗಿ ಅಥವಾ ಡಯಾಗ್ರಾಮೆಟಿಕ್ ಆಗಿ ಅದನ್ನು ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಇದನ್ನು ಹಾರ್ಡ್ವೇರ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಯೂಶುವಲಿ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಎಲ್ಲ ಕಲ್ತಿದ್ದೀವಿ. C ಪ್ರೋಗ್ರಾಮಿಂಗ್ ಆಗಿರ್ಬೋದು, ಜಾವಾ, C++. ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳನ್ನ ನಾವು ತಗೊಂಡಾಗ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು ದೇ ವಿಲ್ ಎಕ್ಸಿಕ್ಯೂಟೆಡ್ ಲೈನ್ ಬೈ ಲೈನ್. ಅದನ್ನು ಸೀಕ್ವೆನ್ಷಿಯಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಫಾರ್ ಪರ್ಟಿಕ್ಯುಲರ್ಲಿ ಹಾರ್ಡ್ವೇರ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್ ಅಂತ ತಗೊಂಡಾಗ ಹಾರ್ಡ್ವೇರು ಇಟ್ ವಿಲ್ ನಾಟ್ ವರ್ಕ್ ಸೀಕ್ವೆನ್ಷಿಯಲಿ, ಲೈನ್ ಬೈ ಲೈನ್ ಆಗಿ ವರ್ಕ್ ಆಗಲ್ಲ. ಯಾಕಂದರೆ ನಾವು 4 ಗೇಟ್ ಅಂತ ತಗೊಂಡಾಗ ಇಲ್ಲಿ ಒಂದು ಗೇಟ್ ಇದೆ, ಇಲ್ಲಿ ಒಂದು ಗೇಟ್ ಇದೆ, ಇಲ್ಲಿ ಒಂದು ಗೇಟ್ ಇದೆ, ಇಲ್ಲಿ ಒಂದು ಗೇಟ್ ಇದೆ ಅಂತಂದಾಗ ಈ ಯಾವ ಗೇಟ್ ಬೇಕಾದರೂ ಫಸ್ಟ್ ವರ್ಕ್ ಆಗ್ಬೋದು. G1 ಆದರೂ ವರ್ಕ್ ಆಗ್ಬೋದು, G2 ಆದರೂ ವರ್ಕ್ ಆಗ್ಬೋದು, G3 ಆದರೂ ವರ್ಕ್ ಆಗ್ಬೋದು. ವಿ ಕೆನಾಟ್ ಸೇಯಿಂಗ್ ದಟ್ G1 ಫಸ್ಟ್ ವರ್ಕ್ ಆಗ್ಬೇಕು, G2 ಫಸ್ಟ್ ವರ್ಕ್ ಆಗ್ಬೇಕು, G3. ದಟ್ಸ್ ವೈ ದಿಸ್ ಕಾಲ್ಡ್ ಕನ್ಕರೆಂಟ್ ಪ್ರೊಸೆಸ್ ಅಂತ ಕರಿತೀವಿ. ಅಂದರೆ ಪ್ಯಾರಲಲ್. ಇಟ್ ಇಸ್ ಲೈಕ್ ಎನಿಥಿಂಗ್ ಕ್ಯಾನ್ 4 ಲೈನ್ಸ್ ಇದೆ ಅಂದರೆ 4 ಲೈನ್ಸಲ್ಲಿ ಯಾವ ಲೈನ್ ಬೇಕಾದರೂ ಯಾವಾಗ ಬೇಕಾದರೂ ಎಕ್ಸಿಕ್ಯೂಟ್ ಆಗ್ಬೋದು. ಅದನ್ನು ನಾವು ಕನ್ಕರೆಂಟ್ ಪ್ರೊಸೆಸ್ ಮಾಡಲ್ಲ ಅಂತ ಕರಿತೀವಿ. ಬಟ್ ಸೀಕ್ವೆನ್ಷಿಯಲ್ ಅಂತ ತಗೊಂಡಾಗ ಏನಾಗುತ್ತೆ, ಲೈನ್ ಬೈ ಲೈನ್ 1 ಕಂಪ್ಲೀಟ್ ಆದಮೇಲೆ ಲೈನ್ 2 ಹೋಗುತ್ತೆ. ಲೈನ್ ಅನ್ಕಂಪ್ಲೀಟ್ ಆಗಿಲ್ಲ ಅಂದರೆ ಇಟ್ ವಿಲ್ ನೆವರ್ ಗೋ ಟು ಲೈನ್ 2. ಸೊ ದಿಸ್ ಇಸ್ ದ ಪವರ್ ಆಫ್ HDL, ಹಾರ್ಡ್ವೇರ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್. ಇದು ಪವರ್ ಆಗಿರುತ್ತೆ. So HDL can be used for logic verification, register transfer level and logic synthesis. The hardware description language can be used for logical verification. Logical ಆಗಿ ವೆರಿಫೈ ಮಾಡ್ಬೋದು, ಅದನ್ನು ಸಿಂಥಸೈಸ್ ಅಂತ ಕರಿತೀವಿ. ರಿಜಿಸ್ಟರ್ ಟ್ರಾನ್ಸ್ಫರ್ ಲೆವೆಲ್, how data will be flow from the one register or other register, that can be analyzed with RTL, short form logic synthesis ಅಂದರೆ ಆ್ಯಕ್ಚುಯಲ್ ಹಾರ್ಡ್ವೇರ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕಿಂತ ಮುಂಚೆ ದೇ ವಿಲ್ ವೆರಿಫೈ ಆ್ಯಕ್ಚುಯಲ್ ಹಾರ್ಡ್ವೇರ್ ವರ್ಕ್ ಆಗುತ್ತಾ ಇಲ್ವೋ ಅನ್ನೋದನ್ನು ವೆರಿಫೈ ಮಾಡ್ತಾರೆ. ಅದಕ್ಕೆ ಲಾಜಿಕ್ ಸಿಂಥಸೈಸ್ ಅಂತ ಕರಿತೀವಿ ನಾವು. ಇದನ್ನು ಡಿಸೈನ್ ಮಾಡೋದಕ್ಕೆ HDL ಯೂಸ್ ಮಾಡ್ತಾರೆ. ಇಂಟ್ರೊಡಕ್ಷನ್ ಟು HDL ಡೆಫಿನೇಷನ್ ಏನು ಅಂತಂದಾಗ, ಹಾರ್ಡ್ವೇರ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್ ಇದು ಇಟ್ಸ್ ಅ ಕಂಪ್ಯೂಟರ್ ಲ್ಯಾಂಗ್ವೇಜ್ ಆರ್ ಮಾಡಲಿಂಗ್ ಲ್ಯಾಂಗ್ವೇಜ್. ಇದನ್ನು ಕಂಪ್ಯೂಟರ್ ಲ್ಯಾಂಗ್ವೇಜ್ ಆಗಿರುತ್ತೆ ಅಥವಾ ಮಾಡಲಿಂಗ್ ಲ್ಯಾಂಗ್ವೇಜ್ ಆಗುತ್ತೆ. ಫಾರ್ ಫಾರ್ಮಲ್ ಡಿಸ್ಕ್ರಿಪ್ಷನ್ ಅಂಡ್ ಡಿಸೈನಿಂಗ್ ಆಫ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅಂಡ್ ಡಿಜಿಟಲ್ ಸಿಸ್ಟಮ್. Structural representation means interconnected of gates, how the gate has to be connected. For example, this is a gate 1 and this is gate 2 and this is gate 3. See how this will be connected. That is a structural representation that can be designed and organize the structural representation. Test to verify the operation. We can test this logically with the help of computer and programming, that is called HDL. Before going to actual manufacturing, it saves the cost, time, everything. And there are two widely used HDL. 2 ಡಿಫ್ರೆಂಟ್ HDL ಲ್ಯಾಂಗ್ವೇಜಸ್ ಇದೆ. ಒಂದು VHDL ಅಂತ ಕರಿತೀವಿ, ಇನ್ನೊಂದು ವೆರಿಲಾಗ್ ಅಂತ ಕರಿತೀವಿ. VHDL ಫುಲ್ ಫಾರ್ಮು ವೆರಿ ಹೈ ಸ್ಪೀಡ್ ಇಂಟಗ್ರೇಟೆಡ್ ಸರ್ಕ್ಯೂಟ್ ಹಾರ್ಡ್ವೇರ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜು. ಅದನ್ನು ವಿಸ್ಕಿ ಅಂತ ಕರೀತಾರೆ, ವೆರಿ ಹೈ ಸ್ಪೀಡ್ ಇಂಟಗ್ರೇಟೆಡ್ ಸರ್ಕ್ಯೂಟ್. ವಿಸ್ಕಿ ಹಾರ್ಡ್ವೇರ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್, ದಟ್ ಈಸ್ ವೆರಿ ಹೈ ಸ್ಪೀಡ್ ಇಂಟಗ್ರೇಟೆಡ್ ಹಾರ್ಡ್ವೇರ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್, ಮೋಸ್ಟ್ಲಿ ವೈಡ್ಲಿ ಯೂಸ್ಡ್ ಇನ್ German and UK. And Verilog, see this is also hardware description language widely used in USA. These are all the 2 hardware description language available in present world. The next version of Verilog will be System Verilog. All these things will be available in industry side. See, coming to introduction to Verilog. Verilog is introduced in 1980 from the
Phil Morbor. He's invented the Verilog in a gateway design automation. He is working in a gateway automation design. He has invented the Verilog programming language in 1980, and he developed from 1984 to 1985, and this can given to Verilog Excel. See, there is another version. The initial version has modified as an Excel, that is called Excel algorithm. It is 1986, and fast gate level simulation. Fast gate level simulation can be done through Excel and Verilog logic synthesizer. Synopsys has taken this Verilog and they modified in 1988. They call that as Verilog logic synthesizer. This they ordered top-down design methodology. Sorry. And later Cadence acquires the gateway. This starting whatever the gateway design automation has been, this company has been acquired by the Cadence in 1989, and they have introduced the Verilog called as an OVI, that's Open Verilog International, in 1991, and they are IEEE. They have launched the language reference manual. They call that as LMR. LRM in IEEE 1367, that is a working group in 1994. They have introduced the standard Verilog model in IEEE 1364. The Verilog becomes IEEE standard in December 1995. In 1995, IEEE established the standard very language. Most of the people are using this standards. This is a wonderful language. We are going to learn this in coming laboratory, and this has been invented in gateway design automation. This Phil Moore has introduced in 1984, and it has been upgraded and it has modified so many things, and advance of this Verilog there are so many other things also. We'll know it. Nowadays Cadence systems, see, presently Cadence system is working on Verilog, and they are giving most of the support. ಪ್ರೆಸೆಂಟ್ಲಿ ಏನೇ ಸಪೋರ್ಟ್ ಬೇಕು ಅಂದರೆ ನಮಗೆ ಕ್ಯಾಡೆನ್ಸ್ ಡಾಟಾ ಸಿಸ್ಟಮ್ ಇಂದನೇ ಬರುತ್ತೆ. ದಿಸ್ ಒನ್ ಆಫ್ ದ ಕಂಪ್ನಿ, ದೇ ಡೂ ಚಿಪ್ ಮ್ಯಾನುಫ್ಯಾಕ್ಚರಿಂಗ್, ಚಿಪ್ ಡಿಸೈನ್ ಥ್ರೂ ವೆರಿಲಾಗ್. ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಹಾರ್ಡ್ವೇರ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್. ನಮ್ಗೆ ಯಾಕೆ ಹಾರ್ಡ್ವೇರ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್ ಬೇಕು ಅಂತ ನಾನು ಆಲ್ರೆಡಿ ಹೇಳಿದೆ. ಇವತ್ತು ಪ್ರೆಸೆಂಟ್ ಸಿನಾರಿಯೋಲಿ 4 ಇಂಪಾರ್ಟೆಂಟು: ಸೈಜು, ಪವರು, ನಂಬರ್, ಕಾಸ್ಟು, ಸೈಜ್, ಪವರ್, ಕಾಸ್ಟ್ ಆ್ಯಂಡ್ ಪವರ್. ಇದು 4 ತುಂಬ ಡಿಮ್ಯಾಂಡ್ ಇದೆ ಇದನ್ನು. ಆ್ಯಂಡ್ ದ ಪ್ರೆಸೆಂಟ್ ಎಲೆಕ್ಟ್ರಾನಿಕ್ಸ್ ICs ಆರ್ ವೆರಿ ಕಾಂಪ್ಲೆಕ್ಸ್. ಅದು ತುಂಬ ಕಾಂಪ್ಲೆಕ್ಸ್ ಆಗಿರುತ್ತೆ. ಅದನ್ನು ಡಿಸೈನ್ ಮಾಡೋದಾಗಿರ್ಬೋದು, ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು, ಟೆಸ್ಟ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ನಾವು ಕನ್ಸಿಡರೇಷನ್ ಮಾಡಿದಾಗ ದೆರ್ ಇಸ್ ಅ ಲೆಸರ್ ಟೈಮ್ ಆಲ್ಸೋ. ಮಾರ್ಕೆಟಿಂಗ್ ಟೈಮು ಕಡಿಮೆ ಇರುತ್ತೆ. ಭಾಳ ಸ್ಮಾಲ್ ಫ್ಯೂ ಡೇಸಲ್ಲಿ ನಾವು ನ್ಯೂ ಪ್ರಾಡಕ್ಟ್ನ ನೋಡ್ತಾ ಇದ್ದೀವಿ. ಸಿ, ಆಲ್ ದಿಸ್ ಥಿಂಗ್ಸ್ ಇಸ್ ಪಾಸಿಬಲ್ ವಿತ್ ದ ಹೆಲ್ಪ್ ಆಫ್ ದ ಇಂಪಾರ್ಟೆನ್ಸ್ ಆಫ್ HDL. ಸಿ, ಫಸ್ಟ್ ಬೇಸಿಕ್ ಇಂಪಾರ್ಟೆನ್ಸ್ನ ನಾವು ಇಲ್ಲಿ ಈ ಸ್ಲೈಡಲ್ಲಿ ನೋಡೋಣ. ದಟ್ಸ್ ಡಿಸ್ಕ್ರೈಬ್ ದ ಕಾಂಪ್ಲೆಕ್ಸ್ ಡಿಸೈನ್. ನಾನು ಆಲ್ರೆಡಿ ಹೇಳಿದ ಮಿಲಿಯನ್ಸ್ ಆಫ್ ಗೇಟ್ ಯು ಕ್ಯಾನ್ ಈಸಿಲಿ ಡಿಸ್ಕ್ರೈಬ್ ಥ್ರೂ ಹಾರ್ಡ್ವೇರ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್. ಇನ್ಪುಟ್ ಟು ಸಿಂಥಸೈಸ್ ಟೂಲ್. ಸೊ ಯು ಕ್ಯಾನ್ ಡೂ ಎ ಸಿಂಥಸೈಸ್. ಇಫ್ ಐ ಗಿವ್ ದಿಸ್ ಸೆಟ್ ಆಫ್ ದ ಇನ್ಪುಟ್, ವಾಟ್ ವಿಲ್ ಬಿ ದ ಔಟ್ಪುಟ್? ದಟ್ ಕ್ಯಾನ್ ಬಿ ಡನ್ ಥ್ರೂ HDL. ಆ್ಯಂಡ್ ಡಿಸೈನ್ ಎಕ್ಸ್ಪ್ಲೋರೇಷನ್ ವಿತ್ ದ ಸಿಮ್ಯುಲೇಷನ್. I will going to explain about simulation in coming slide. Fast design, you can design very spot, less time and better verification. You can verify means you can test this model. And top down design, hierarchical design methods allows while designing the electronics integrated circuit, and time will be reduced. Design time will going to reduced because of this top down model. And design cost and design error to be reduced. Cost will going to reduced and errors also will reduce. Complex design which can be managed and verifiable easily. You can easily verify your complex design with the help of hardware description language. Along with hardware description language, provide timing information. Timing information means the microprocessor or microcontroller have a clock signal. Presently they are working at 1.2 gigahertz. Imagine that 2.2 gigahertz. Present chip having the clock frequency of more than 2 gigahertz. The clock means there is a one cycle, one on cycle, one off cycle. See, this is a frequency. It's operated at 2.2 gigahertz frequency. See, to analyze this timing, it is a very difficult with the help of hardware.
ಹಾರ್ಡ್ವೇರ್ ಅಲ್ಲೇ ನಾವು ಇದನ್ನ ಅನಲೈಸ್ ಮಾಡಬೇಕು ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಬಟ್ ವಿತ್ ದ ಹೆಲ್ಪ್ ಆಫ್ ದ HDL ವಿ ಕ್ಯಾನ್ ಅನಲೈಸ್ ದ ಡಿಲೇ ಇನ್ ಟರ್ಮ್ಸ್ ಆಫ್ ನ್ಯಾನೋ ಸೆಕೆಂಡ್ ಪಿಕೋ ಸೆಕೆಂಡ್ ಅಲ್ಲಿ ನಾವು ಡಿಲೇನ ಇನ್ಸರ್ಟ್ ಮಾಡಿದ್ರೆ ಹೇಗೆ ರೆಸ್ಪಾನ್ಸ್ ಮಾಡುತ್ತೆ, ಡಿಲೇ ಹೇಗಿರುತ್ತೆ ಅನ್ನೋದನ್ನ ನಾವು ಅಸ್ಯೂಮ್ ಮಾಡ್ಕೊಬಹುದು. ದಟ್ ಇಸ್ ಕಾಲ್ಡ್ ಟೈಮಿಂಗ್ ಇನ್ಫಾರ್ಮೇಶನ್ ಕ್ಯಾನ್ ಬಿ ಪ್ರೊವೈಡೆಡ್ ಇನ್ HDL. Reusability of the resources. See, reusability of the resource means if already there are some portion of the model has been designed in some other project, that can be easily take and we can integrate it into our new upcoming project. That is called reusability of the resource. Can be used to document the complete system. See, once if you have written hardware description language, there is a one option called generate document. It will automatically generate the document. This document will help for designing and testing, simulation and related activity. See, if people want to write the documentation, it will be a difficult task, but the tool, whatever the programming tool what we are going to use, that will be automatically generate the document. That is a one beautiful feature as given in HDL. And comprehensive and easy to learn, very easy to learn this programming language. If you know C, it's like a very easy, like ಯು ಕ್ಯಾನ್ ಲರ್ನ್ ಲೈಕ್ ಯುವರ್ ಮದರ್ ಟಂಗ್. ನೀವು ಹೇಗೆ ನಿಮ್ಮ ಮದರ್ ಟಂಗ್ ಮಾತಾಡ್ತೀರಾ, ನಿಮ್ಮ ಮದರ್ ಟಂಗ್ ಲ್ಯಾಂಗ್ವೇಜ್ ಹೇಗೆ ಕಲ್ತಿದ್ದೀರಾ ಆ ಥರ ನೀವು ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಲಿಬೋದು. ದಟ್ಸ್ ವೈ ಈಸಿ ಟು ಲರ್ನ್ ಅಂತ ಹೇಳ್ಬೋದು. ಡಿಸೈನ್ ಕ್ಯಾನ್ ಬಿ ಡಿಸ್ಕ್ರೈಬ್ ಅಟ್ ಅ ವೆರಿ ಅಬ್ಸ್ಟ್ರಾಕ್ಟ್ ಲೆವೆಲ್ ಆಫ್ ಯೂಸ್. ವೆರಿ ಅಬ್ಸ್ಟ್ರಾಕ್ಟ್ ಲೆವೆಲ್ ಆಫ್ ಯೂಸ್ ಅಂತಂದ್ರೆ ಹಾರ್ಡ್ವೇರ್ ಟ್ರಾನ್ಸಿಸ್ಟರ್ ಲೆವೆಲ್, ಟ್ರಾನ್ಸಿಸ್ಟರ್ ಹೇಗೆ ಕನೆಕ್ಟ್ ಆಗುತ್ತೆ ಆ ಅಬ್ಸ್ಟ್ರಾಕ್ಟ್ ಲೆವೆಲಿಂದ ಇವನ್ ಬಿಹೇವಿಯರ್ ಲೆವೆಲ್ವರೆಗೂ ಕನೆಕ್ಟ್ ಮಾಡ್ಬೋದು. ಸೊ ದ ಲಾಜಿಕ್ ಸಿಂಥಸಿಸ್ ಟೂಲ್ ವಿಲ್ ಆಪ್ಟಿಮೈಸ್ ದ ಸರ್ಕ್ಯೂಟ್ ಇನ್ ಏರಿಯಾ ಅಂಡ್ ಟೈಮ್. ಸೊ ಬಿಕಾಸ್ ಆಫ್ ದಿಸ್ future only, the size of this chip is keep on reducing and the timing of the new technology will also be increasing. See, this is the wonderful feature I told at the beginning of the slide. By describing the design in HDL ಅಲ್ಲಿ ನಾವು ಡಿಸೈನ್ ಡಿಸ್ಕ್ರೈಬ್ ಮಾಡಿದಾಗ ಫಾರ್ಮಲ್ ವೆರಿಫಿಕೇಶನ್ ಕ್ಯಾನ್ ಬಿ ಡನ್. ಫಂಕ್ಷನಲ್ ವೆರಿಫಿಕೇಶನ್, ಫಂಕ್ಷನಲ್ ಅದು ಕರೆಕ್ಟಾಗಿ ವರ್ಕ್ ಆಗುತ್ತೆ. ಫಂಕ್ಷನಲ್ ಅಂದರೆ 2+2 ಏನು 4 ಬರಬೇಕು, ಇದು ಬರ್ತಾ ಇದೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಬೋದು. ದಟ್ ಇಸ್ ಕಾಲ್ಡ್ ಫಂಕ್ಷನಲ್ ವೆರಿಫಿಕೇಶನ್ ಕ್ಯಾನ್ ಬಿ ಡನ್ ವಿತ್ ದ ಹೆಲ್ಪ್ ಆಫ್ HDL. Designing with the HDL is analogs to the computer program. With the help of computer, you can maximize the complex. We can easily design the complex system. See, this is the one beautiful slide. It's talking about simulation and synthesis. We have used this word so many times. Simulation, synthesis. HDL provides simulation. HDL gives VHDL or Verilog gives a synthesis. See, first we need to understand what is simulation. Simulation ಅಂದ್ರೆ ಏನು ಅಂತ ನಾವು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಸಿಮ್ಯುಲೇಷನ್ ಗ್ಯಾರಂಟೀಸ್ ದ ಡಿಸೈನ್ ಬಿಹೇವಿಯರ್. ನಾವು ಡಿಸೈನ್ ಮಾಡಿರ್ತೀವಲ್ಲ ಅದ್ರ ಬಿಹೇವಿಯರ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಟೆಸ್ಟ್ ಮಾಡಬೇಕಲ್ಲ, ಟೆಸ್ಟಿಂಗ್ ಮಾಡೋದಕ್ಕೆ ನಾವು ಸಿಮ್ಯುಲೇಷನ್ ಅಂತ ಕರಿತೀವಿ. ಆ ಟೆಸ್ಟಿಂಗ್ ಮಾಡೋದನ್ನ ನಾವು ಹಾರ್ಡ್ವೇರ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ಬೋದು. ಇಟ್ ಎನ್ಶೂರ್ ದಟ್ ದ ಚಿಪ್ ಸರ್ಕ್ಯೂಟ್ ಕಂಪ್ಯೂಟ್ ದ ಪ್ರಾಪರ್ ಫಂಕ್ಷನ್ ಟು ಎ ಸೀಕ್ವೆನ್ಸ್ ಆಫ್ ಇನ್ಪುಟ್ ಚೂಸನ್ ಟು ದ ಎಕ್ಸಸೈಸ್ ದ ಚಿಪ್. ಸಿ ಅಂದ್ರೆ ಅರ್ಥ, ನಾವು ಒಂದು ಚಿಪ್ನ ಡಿಸೈನ್ ಮಾಡಿರ್ತೀವಿ, ಅದಕ್ಕೊಂದು ಸೀಕ್ವೆನ್ಸ್ ಆಫ್ ಇನ್ಪುಟ್ ಅಂತ ಇರುತ್ತೆ. ನಾವು ಇನ್ಪುಟ್ ಕೊಟ್ಟಾಗ ನಾವು ಈ ಔಟ್ಪುಟ್ನ ಎಕ್ಸ್ಪೆಕ್ಟ್ ಮಾಡಿರ್ತೀವಿ. ಔಟ್ಪುಟ್ ಬರುತ್ತೆ ಅಲ್ವ ಅನ್ನೋದನ್ನ ನಾವು ಸಾಫ್ಟ್ವೇರ್ ಅಲ್ಲಿ ಮಾಡ್ತೀವಿ. ಆ ಸಾಫ್ಟ್ವೇರ್ ಅಲ್ಲಿ ಮಾಡೋದಕ್ಕೆ ಅದನ್ನ ಸಿಮ್ಯುಲೇಷನ್ ಅಂತ ಕರಿತೀವಿ. ಅಂದ್ರೆ ಈಗ ಈ ಚಿಪ್ನ ನಾವು ಆಕ್ಚುಯಲ್ ಚಿಪ್ ಮ್ಯಾನುಫ್ಯಾಕ್ಚರ್ ಮಾಡಿ ಇನ್ಪುಟ್ ಕೊಟ್ಟು ಈ ಔಟ್ಪುಟ್ ಬರುತ್ತೆ ಅಂತ ಟೆಸ್ಟ್ ಮಾಡಬೇಕಾಗಿಲ್ಲ. ವಿತ್ ದ ಹೆಲ್ಪ್ ಆಫ್ ಸಿಮ್ಯುಲೇಷನ್ ಸಾಫ್ಟ್ವೇರ್ ವಿ ಕ್ಯಾನ್ ಡೂ ದಿಸ್ ಇನ್ ಎ ಕಂಪ್ಯೂಟರ್ ಅಂಡ್ ಇಟ್ ರೆಡ್ಯೂಸಸ್ ದ ಕಾಸ್ಟ್ನ ಕಡಿಮೆ ಮಾಡುತ್ತೆ. ಇಫ್ ದರ್ ಎನಿ ಮಿಸ್ಟೇಕ್, ನಮಗೆ ಅಲ್ಲಿ ಮಿಸ್ಟೇಕ್ ಇದೆ ಅಂತ ಗೊತ್ತಾಗದಾಗ ದೆನ್ ಅಂಡ್ ದೇರ್ ಓನ್ಲಿ ವಿ ಕ್ಯಾನ್ ಕರೆಕ್ಟ್ ಇಟ್. ಅದನ್ನ ಕರೆಕ್ಟ್ ಮಾಡ್ಬೋದು. ದೆನ್ ವಿ ವಿಲ್ ಗೋ ಫಾರ್ ಅ ಹಾರ್ಡ್ವೇರ್ ಮ್ಯಾನುಫ್ಯಾಕ್ಚರಿಂಗ್. ದಟ್ಸ್ ವೈ ಸಿಮ್ಯುಲೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ವೆರಿಫೈಸ್ ದ ಫಂಕ್ಷನಲ್ ಬಿಹೇವಿಯರ್, ದಟ್ ಇಸ್ ಕಾಲ್ಡ್ ಡಿಸೈನ್ ಬಿಹೇವಿಯರ್. ನಾವು ವೆರಿಫೈ ಮಾಡ್ಬೋದು ಇದು ವರ್ಕ್ ಆಗುತ್ತೆ ಅಲ್ವ ಅನ್ನೋದು. ಇದು ವರ್ಕ್ ಆದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಬರೋದು ಸಿಂಥಸೈಸ್. ಸಿಂಥಸೈಸ್ ಅಂದ್ರೆ ಈ ಬಿಹೇವಿಯರ್ ನಾವು ಹಾರ್ಡ್ವೇರ್ಗೆ ಟ್ರಾನ್ಸ್ಲೇಟ್ ಮಾಡ್ಬೇಕಾಗುತ್ತೆ. ಸಿಂಥಸೈಸ್ ಗ್ಯಾರಂಟಿ ದ ಟ್ರಾನ್ಸ್ಲೇಷನ್ ಆಫ್ ದ ಹಾರ್ಡ್ವೇರ್. ಬಿಹೇವಿಯರ್ನ ಹಾರ್ಡ್ವೇರ್ ಟ್ರಾನ್ಸ್ಲೇಷನ್ ಮಾಡಿದಾಗ ಆ ಹಾರ್ಡ್ವೇರ್ ಅಲ್ಲಿ ಅದು ಕರೆಕ್ಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡೋದು ಸಿಂಥಸೈಸ್ ಕೆಲಸ. ಸಿಂಥಸೈಸ್ ವಿಲ್ ಟ್ರಾನ್ಸ್ಲೇಟ್ ಟು ಹಾರ್ಡ್ವೇರ್ ಇಸ್ ಡನ್ ಕರೆಕ್ಟ್ಲಿ ಆರ್ ನಾಟ್. ಹಾರ್ಡ್ವೇರ್ ಟ್ರಾನ್ಸ್ಲೇಟ್ ಆದಾಗ ಅದು ಕರೆಕ್ಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಈ ಚಿಪ್ ಅಲ್ಲಿ 4 ಟ್ರಾನ್ಸಿಸ್ಟರ್ ಇದೆ ಅನ್ಕೊಂಡಾಗ 4 ಟ್ರಾನ್ಸಿಸ್ಟರ್ ಯಾವ ತರ ಕನೆಕ್ಟ್ ಆಗಿರುತ್ತೆ, ಸಿ ಈ ತರ ಕನೆಕ್ಟ್ ಆಗಿರ್ಬೇಕು. ಸಿ ಇದನ್ನ ನಾವು ಹಾರ್ಡ್ವೇರ್ ಟ್ರಾನ್ಸ್ಲೇಷನ್ ಅಂತ ಕರಿತೀವಿ ನಾವು. ಈ ಹಾರ್ಡ್ವೇರ್ ಟ್ರಾನ್ಸ್ಲೇಷನ್ ಮಾಡಿದಾಗ ಇದು ಕರೆಕ್ಟಾಗಿ ವರ್ಕ್ ಆಗುತ್ತಾ ಇಲ್ವೋ, ವಿತ್ ಸೆಟ್ ಆಫ್ ಸೇಮ್ ಇನ್ಪುಟ್, ನಾವು ಈ ಇನ್ಪುಟ್ ಕೊಟ್ಟಾಗ ಔಟ್ಪುಟ್ ಬರುತ್ತೆ ಅನ್ನೋದನ್ನ ಸಿಂಥಸೈಸ್ ಮಾಡುತ್ತೆ. ಸಿಮ್ಯುಲೇಷನ್ ವಿಲ್ ಬಿ ಬಿಹೇವಿಯರ್ ಟೆಸ್ಟಿಂಗ್. ಸಿಂಥಸೈಸ್ ಏನಾಗುತ್ತೆ, ಆಕ್ಚುಯಲ್ ಹಾರ್ಡ್ವೇರ್ ಮಾಡೋದಕ್ಕಿಂತ ಮುಂಚೆ ನಾವು ಕನೆಕ್ಟ್ ಮಾಡಿದ್ವಲ್ಲ ಹಾರ್ಡ್ವೇರ್ ಟ್ರಾನ್ಸ್ಲೇಷನ್ ಅದು ವರ್ಕ್ ಆಗುತ್ತೆ ಅಲ್ವ ಅಂತ. ಅದಕ್ಕೆ ಇದನ್ನ ಸಿಂಥಸೈಸ್ ಇಸ್ ವೆರಿ ಇಂಪಾರ್ಟೆಂಟ್ಲಿ ಬಿಫೋರ್ ಗೋಯಿಂಗ್ ಟು ಮ್ಯಾನುಫ್ಯಾಕ್ಚರ್ ದ ಐಸಿ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕಿಂತ ಮುಂಚೆ ಸಿಂಥಸೈಸ್ ಮಾಡಬೇಕಾಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಟೆಸ್ಟ್ ಎನ್ಶೂರ್ ದಟ್ ನೋ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ರೆಂಡರ್ ದ ಚಿಪ್. ಅದನ್ನ ಕನ್ಫರ್ಮ್ ಮಾಡ್ಕೊಂಡೆ ಸಿಂಥಸೈಸ್ ಆದ್ಮೇಲೆ ಆಕ್ಚುಯಲ್ ಮ್ಯಾನುಫ್ಯಾಕ್ಚರ್ಗೆ ಹೋಗಬೇಕಾಗುತ್ತೆ. ಇಟ್ ಸೇವ್ಸ್ ದ ಮನಿ, ತುಂಬಾ ಮನಿ ಸೇವ್ ಮಾಡಿಸುತ್ತೆ. ಯಾಕಂದ್ರೆ ಆಕ್ಚುಯಲ್ ಹಾರ್ಡ್ವೇರ್ ಮ್ಯಾನುಫ್ಯಾಕ್ಚರ್ ಮಾಡಿದ್ಮೇಲೆ ಅಲ್ಲಿ ಎರರ್ ಇದೆ ಅಥವಾ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದಾಗ ಮತ್ತೆ ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಇಸ್ ಅ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್ ಅಂಡ್ ಇಸ್ ವೆರಿ ಕಾಸ್ಟ್ಲಿ.
ತುಂಬ ಕಾಸ್ಟ್ಲಿ ಆಗಿರುತ್ತೆ. ಅದಕ್ಕೋಸ್ಕರ ಸಿಂಥಸೈಸು ಮತ್ತು ಸಿಮ್ಯುಲೇಷನ್ ಇಸ್ ದ ವೆರಿ ಪವರ್ಫುಲ್ ಫೀಚರ್ಸ್ ಅವೈಲಬಲ್ ಇನ್ HDL ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಡೂ ದಿಸ್. ನಾವು ಇದನ್ನು ಮಾಡ್ತೀವಿ, ಲ್ಯಾಬಲ್ಲಿ ಸಿಮ್ಯುಲೇಷನ್ ಮಾಡ್ತೀವಿ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಡೂ ಸಿಂಥಸೈಸ್ ಆಲ್ಸೋ. ಆ್ಯಂಡ್ ಡಿಸೈನ್ ಮೆಥಡಾಲಜಿ ಅಂತ ತಗೊಂಡಾಗ 2 ಡಿಸೈನ್ ಮೆಥಡಾಲಜಿ ಬರುತ್ತೆ. ಅದನ್ನು ಹೈರಾರ್ಕಿಯಲ್ ಮಾಡೆಲಿಂಗ್ ಅಂತ ಕರಿತೀವಿ. ಒಂದು ಟಾಪ್ ಡೌನ್ ಮಾಡಲ್, ಇನ್ನೊಂದು ಬಾಟಮ್ ಡೌನ್ ಮಾಡಲು. ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ವರ್ಡ್ ಫ್ರೀಕ್ವೆಂಟ್ಲಿ ಇನ್ ದ ಹಾರ್ಡ್ವೇರ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್. ಹಾರ್ಡ್ವೇರ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜಲ್ಲಿ 2 ವರ್ಡನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ನಮ್ಗೆ ಅರ್ಥ ಆಗಬೇಕು ವಾಟ್ ಇಸ್ ಮೀನ್ ಬೈ ದ ಟಾಪ್ ಡೌನ್ ಡಿಸೈನ್ ಮೆಥಡಾಲಜಿ. ಟಾಪ್ ಡೌನ್ ಡಿಸೈನ್ ಮೆಥಡಾಲಜಿ ಅಂದ್ರೆ ಅರ್ಥ ಏನು ಅಂದರೆ, ಫಸ್ಟ್ ಐ ಲೆವೆಲ್ನ ಬ್ಲಾಕ್ನ ಡಿಸೈನ್ ಮಾಡೋದು. ಐ ಲೆವೆಲ್ ಬ್ಲಾಕ್ ಡಿಸೈನ್ ಮಾಡಿದ್ಮೇಲೆ ವಿ ವಿಲ್ ಡಿಸೈನ್ ಸಬ್ ಬ್ಲಾಕ್. ಆ್ಯಂಡ್ ಅಗೇನ್ ಸಬ್ ಬ್ಲಾಕ್ ಕ್ಯಾನ್ ಹ್ಯಾವ್ ಅ ಸ್ಮಾಲರ್ ಸಬ್ ಬ್ಲಾಕ್ಸ್. ಇದನ್ನು ನಾವು ಲೀಫ್ ಸೆಲ್ವರೆಗೂ ಹೋಗುತ್ತದು. ಲೀಫ್ ಸೆಲ್ ಆದಮೇಲೆ ಮತ್ತೆ ಫರ್ದರ್ ಡಿವೈಡ್ ಮಾಡೋಕ್ಕಾಗಲ್ಲ. ಇದನ್ನು ಟಾಪ್ ಡೌನ್ ಅಪ್ರೋಚ್ ಅಂತ ಕರಿತೀವಿ ನಾವು. ಇದರಲ್ಲಿ ಏನಾಗುತ್ತೆ, ಕಾಸ್ಟ್ ಕಡಿಮೆ ಆಗುತ್ತೆ ಆ್ಯಂಡ್ ಆ್ಯಕ್ಯುರಸಿ ತುಂಬ ಕಡಿಮೆ ಇರುತ್ತೆ. ದಿಸ್ ಅಬೌಟ್ accuracy will not be able to achieve top level design. Bottom up approach ಅಲ್ಲಿ ಅಂತ ತಗೊಂಡಾಗ ಫಸ್ಟ್ ಲೀಫ್ ಡಿಸೈನ್ ಮಾಡ್ತೀವಿ. ವಿತ್ ದ ಹೆಲ್ಪ್ ಆಫ್ ದ ಲೀವ್ಸ್ ವಿ ಕ್ಯಾನ್ ಡಿಸೈನ್ ಸಬ್ ಮಾಡಲ್ ಅಂಡ್ ಎಲ್ಲವನ್ನು ಇಂಟಿಗ್ರೇಟ್ ಮಾಡಿ ವಿ ಕ್ಯಾನ್ ಡಿಸೈನ್ ಟಾಪ್ ಲೆವೆಲ್ ಮಾಡಲ್. ಅದನ್ನು ನಾವು ಬಾಟಮ್ ಅಪ್ರೋಚ್ ಅಂತ ಕರಿತೀವಿ. ಇದು ವಂಡರ್ಫುಲ್ ಡಿಸೈನ್ ಮೆಥಡಾಲಜಿ. ಇನ್ ದಿಸ್ ಮೆಥಡ್ ಯು ಕ್ಯಾನ್ ಯೂಸ್ ದ ರಿಯೂಸಬಲ್ ಮಾಡಲ್. ಎಲ್ಲ ಒಂದು ಆಲ್ರೆಡಿ ಡಿಸೈನ್ ಆಗಿರೋ ಮಾಡಲ್ ಫೀಚರ್ಸ್ನ ತೊಗೊಬಂದು ಇಲ್ಲಿ ಯೂಸ್ ಮಾಡಿಕೊಂಡು ಬಾಟಮ್ ಅಪ್ ಅಪ್ರೋಚ್ನ ನಾವು ಡಿಸೈನ್ ಮಾಡ್ಬೋದು. ಇದು 2 ಅಪ್ರೋಚ್ ನಾವು IC ಡಿಸೈನಲ್ಲಿ ಯೂಸ್ ಮಾಡ್ತೀವಿ. ದೆನ್ ಕಮಿಂಗ್ ಟು ಲೆವೆಲ್ ಆಫ್ ಅಬ್ಸ್ಟ್ರಕ್ಷನ್. ಲೆವೆಲ್ ಆಫ್ ಅಬ್ಸ್ಟ್ರಕ್ಷನ್ ಅಂತ ಬಂದಾಗ ಫಸ್ಟ್ ಅಬ್ಸ್ಟ್ರಕ್ಷನ್ ಅಂದ್ರೆ ಏನು ಅರ್ಥ ಮಾಡ್ಕೊಬೇಕಾಗುತ್ತೆ. ಅಬ್ಸ್ಟ್ರಕ್ಷನ್ ಇಸ್ ಡಿಫೈನ್ಡ್ ಆಸ್ ದ ಹೈಡಿಂಗ್ ಆಫ್ ಇನ್ಫಾರ್ಮೇಷನ್. ಕೆಲವೊಂದು ಇನ್ಫಾರ್ಮೇಷನ್ಗಳನ್ನ ಹೈಡ್ ಮಾಡ್ತೀವಿ ನಾವು, ಅದನ್ನ ಹೊರಗಡೆ ಕಾಣೋದಿಲ್ಲ. ಆ ಥರ ಹೈಡ್ ಮಾಡೋಕ್ಕೆ ಇನ್ಫಾರ್ಮೇಷನ್ ನಾವು ಏನಂತ ಕರಿತೀವಿ, ಅಬ್ಸ್ಟ್ರಕ್ಷನ್ ಅಂತ ಕರಿತೀವಿ. ಹಾರ್ಡ್ವೇರ್ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಫಾರ್ಮೇಷನ್ ಹೈಡ್ ಆಗುತ್ತೆ. ಆ ಇನ್ಫಾರ್ಮೇಷನ್ ಹೈಡ್ ಆಗೋದನ್ನ ನಾವೇನಂತ ಕರಿತೀವಿ, ಲೆವೆಲ್ ಆಫ್ ಅಬ್ಸ್ಟ್ರಕ್ಷನ್ಸ್ ಅಂತ ಕರಿತೀವಿ. ದೇರ್ ಇಸ್ ಆಲ್ಸೋ ನೆಸೆಸರಿ ಟು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಎಸೆನ್ಷಿಯಲ್ ಅಂಡ್ ನಾನ್ ಎಸೆನ್ಷಿಯಲ್ ಇನ್ಫಾರ್ಮೇಷನ್. ಎಸೆನ್ಷಿಯಲ್ ಮತ್ತೆ ನಾನ್ ಎಸೆನ್ಷಿಯಲ್ ಇನ್ಫಾರ್ಮೇಷನ್ ಮಧ್ಯ ನಾವು ಡಿಫ್ರೆನ್ಶಿಯೇಟ್ ಮಾಡಬೇಕಾಗುತ್ತೆ. ವೆರಿಲಾಗ್ HDL ಅಂತ ತಗೊಂಡಾಗ ವೆರಿಲಾಗ್ ಇಸ್ ದ ಬೋತ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಲ್ಯಾಂಗ್ವೇಜ್. ಇದು ಸ್ಟ್ರಕ್ಚರಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತಾನೂ ಕರೀತಾರೆ, ಫಂಕ್ಷನಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತಾನೂ ಕರೀತಾರೆ. ಇಂಟರ್ನಲ್ಸ್, ಆ ಪ್ರೋಗ್ರಾಮ್ ಬರೀಬೇಕಾದಾಗ ಅದರದ್ದು ಇಂಟರ್ನಲ್ಸ್ ಆಫ್ ದ ಈಚ್ ಮಾಡಲ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ 5 ಲೆವೆಲ್ಸ್. 5 ಲೆವೆಲ್ಸ್ ಬರುತ್ತೆ. ಲೆವೆಲ್ ಆಫ್ ಅಬ್ಸ್ಟ್ರಕ್ಷನ್ ಅಂತ ತಗೊಂಡಾಗ ಯು ಹ್ಯಾವ್ 5 ಡಿಫ್ರೆಂಟ್ ಲೆವೆಲ್ ಆಫ್ ಅಬ್ಸ್ಟ್ರಕ್ಷನ್ ಡಿಪೆಂಡಿಂಗ್ ಆನ್ ದ ನೀಡ್ಸ್ ಆಫ್ ದ ಡಿಸೈನ್. ಯಾರು ಯಾವ ಥರ ಡಿಸೈನ್ ಮಾಡ್ಬೋದು, ಅವರು ಆ 5 ಲೆವೆಲ್ಸಲ್ಲಿ ಯಾವ್ದಾದ್ರು ಒಂದನ್ನಾದ್ರೂ ತೊಗೊಬೋದು ಅಥವಾ ಮಲ್ಟಿಪಲ್ ಲೆವೆಲ್ ಆದ್ರೂ ತೊಗೊಂಡು ಮಾಡೆಲ್ನ ಡಿಸೈನ್ ಮಾಡ್ಬೋದಾಗುತ್ತೆ. ಮಾಡೆಲ್ ಇಸ್ ದ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಆಫ್ ವೆರಿಲಾಗ್. ಸೊ ದಿಸ್ ದ 5 ಲೆವೆಲ್ ಆಫ್ ಅಬ್ಸ್ಟ್ರಕ್ಷನ್: ಬಿಹೇವಿಯರ್, RTL, ಲಾಜಿಕ್ ಅಂಡ್ ಲೇಔಟ್. ಈ ಥರ 4 ಇದರಲ್ಲಿ ಹಾರ್ಡ್ವೇರ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜಲ್ಲಿ ಅಬ್ಸ್ಟ್ರಕ್ಷನ್ಸ್ ಇರುತ್ತೆ. ಕಮಿಂಗ್ ಟು ವೆರಿಲಾಗ್. ವೆರಿಲಾಗ್ ಅಂತ ಬಂದಾಗ ವೆರಿಲಾಗ್ ಇಟ್ ಸಪೋರ್ಟ್ಸ್ 5 ಇದನ್ನ ಸಪೋರ್ಟ್ ಮಾಡುತ್ತೆ. ದಿಸ್ ದ ಸ್ವಿಚ್ ಲೆವೆಲ್ಲು, ಗೇಟ್ವೇ ಲೆವೆಲ್ಲು, ಡೇಟಾ ಫ್ಲೋ ಲೆವೆಲು, ಫಂಕ್ಷನಲ್ ಆ್ಯಂಡ್ RTL, ರಿಜಿಸ್ಟರ್ ಟ್ರಾನ್ಸ್ಫರ್ ಲೆವೆಲ್ ಅಂತ ಕರಿತೀವಿ ನಾವು. ಇಷ್ಟು 5 ಲೆವೆಲ್ ಆಫ್ ಅಬ್ಸ್ಟ್ರಕ್ಷನ್ ವಿಲ್ ಬಿ ಪ್ರೊವೈಡೆಡ್ ಅಲಾಂಗ್ ವಿತ್ ದಟ್ ಸಬ್ ಮೇನ್ ಅಂತ ತಗೊಂಡಾಗ ಆಲ್ಗರಿದಮ್, RTL, ಗೇಟ್ವೇ ಆ್ಯಂಡ್ ಸ್ವಿಚ್ ಲೆವೆಲ್. ಇಷ್ಟು ಡೀಟೇಲ್ ಲೆವೆಲ್ ಆಫ್ ಅಬ್ಸ್ಟ್ರಕ್ಷನ್ಸ್ ಇಸ್ ಅವೈಲಬಲ್ ಇನ್ ವೆರಿಲಾಗ್. ದಟ್ ಮೀನ್ಸ್ ಯು ಕ್ಯಾನ್ ಡಿಸೈನ್ ದ ಮಾಡೆಲ್ ಆಫ್ ಎನಿ ಡಿಜಿಟಲ್ ಸರ್ಕ್ಯೂಟ್ ಯೂಸಿಂಗ್ ಎನಿ ಆಫ್ ದಿಸ್ ಬಿಹೇವಿಯರ್. ಇಲ್ಲಿರೋ 5 ಮಾಡಲಲ್ಲಿ ಯಾವುದೋ ಒಂದು ಬಿಹೇವಿಯರ್ ಅಥವಾ ಯಾವುದೋ ಒಂದು ಇದನ್ನ ತಗೊಂಡು ಡಿಸೈನ್ ಮಾಡ್ಬೋದಾಗುತ್ತೆ. ಇದಕ್ಕೆ ಲೆವೆಲ್ ಆಫ್ ಅಬ್ಸ್ಟ್ರಕ್ಷನ್ ಅಂತ ಕರಿತೀವಿ. ಮುಂದೆ ವಿ ವಿಲ್ ಗೋಯಿಂಗ್ ಟು ಡೀಟೇಲಿ ಎಕ್ಸ್ಪ್ಲೈನ್ ಆಲ್ ದಿಸ್ ಥಿಂಗ್ಸ್. ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಆ್ಯಂಡ್ ಟೈಪ್ಸ್ ಆಫ್ ದ ಕೋಡ್ ಈಗ ಆಲ್ರೆಡಿ ಗೊತ್ತಾಗಿದೆ. ವೆರಿಲಾಗ್ ಅನ್ನೋದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು. ಅದು ಜಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ, ಹಾರ್ಡ್ವೇರ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್ ಆಗಿರುತ್ತೆ. ಹಾರ್ಡ್ವೇರ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಏನು ಅಂತ ಅರ್ಥ ಆಗಿದೆ. ಆ್ಯಂಡ್ ವಿ ನೋ ಆಲ್ರೆಡಿ C ಪ್ರೋಗ್ರಾಮ್ ಗೊತ್ತಿದೆ, ಮ್ಯಾಟ್ಲ್ಯಾಬ್ ಗೊತ್ತಿದೆ, ಆ್ಯಂಡ್ ವಿ ಹ್ಯಾವ್ ಸೀನ್ ಸಮ್ ಅದರ್ ಅಸೆಂಬ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಇದಕ್ಕೂ ಭಾಳ ಡಿಫ್ರೆನ್ಸ್ ಆಗಿರುತ್ತೆ. ಅದಕ್ಕೆ ಟೈಪ್ಸ್ ಆಫ್ ಕೋಡ್ ಅಂತ ಕರಿತೀವಿ. ಅಂದರೆ ನಿಮ್ಮ ಪ್ರೋಗ್ರಾಮ್ ಬರೀತಿರಲ್ಲ, ಕೋಡ್ನ 3 ಥರ ಕ್ಲಾಸಿಫೈ ಮಾಡ್ತಾರೆ. ಒಂದು ಪ್ರೊಸೀಜರ್ ಪ್ರೋಗ್ರಾಮಿಂಗು, ಸ್ಟ್ರಕ್ಚರಲ್ ಪ್ರೋಗ್ರಾಮಿಂಗು ಮತ್ತು ಆಬ್ಜೆಕ್ಟ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಇಲ್ಲಿ ನಾವು ಪ್ರೊಸೀಜರ್ ಮತ್ತು ಸ್ಟ್ರಕ್ಚರಲ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ. ನಾವು ಪ್ರೊಸೀಜರ್ ಪ್ರೋಗ್ರಾಮಿಂಗ್ ಅಂತಂದ್ರೆ ಏನಾಗುತ್ತೆ, ದ ರಿಟರ್ನ್ ಪ್ರೋಗ್ರಾಮ್ ಇನ್ ಟರ್ಮ್ಸ್ ಆಫ್ ಸೆಟ್ ಆಫ್ ಪ್ರೊಸೀಜರ್ ಕಾಲ್ಸ್ ಆರ್ ಸೆಟ್ ಆಫ್ ಕೋಡ್ಸ್. ಒಂದು ಪ್ರೊಸೀಜರಲ್ಲಿ ಅಥವಾ ಒಂದು ಕೋಡ್ ಫಾರ್ಮಲ್ಲಿ ಬರೆಯೋದಕ್ಕೆ ಅದನ್ನು ಪ್ರೊಸೀಜರ್ ಅಂತ ಕರಿತೀವಿ. ಅಂದರೆ ಎಕ್ಸಾಂಪಲ್ ಫಂಕ್ಷನ್. ಈಗ C ಪ್ರೋಗ್ರಾಮ್ ಅಂತ ತಗೊಂಡಾಗ ಮೇನ್ ಆ್ಯಂಡ್ ಯು ವಿಲ್ ಹ್ಯಾವ್ ಅ ಫಂಕ್ಷನ್. ಒಳಗಡೆ ಇಲ್ಲಿ ಆ್ಯಡ್ ಅಂತ ಒಂದು ಫಂಕ್ಷನ್ ಕರೀತಾರೆ, ಆ್ಯಡ್ ಅನ್ನೋ ಫಂಕ್ಷನ್ನ ಕರೀತಾರೆ. ಇದನ್ನು ನಾವು ಪ್ರೊಸೀಜರ್ ಅಂತ ಕರಿತೀವಿ. Okay, see that's a procedure language, but procedure language execute the statement read by read, execute the statement by statement. ಒಂದು ಸ್ಟೇಟ್ಮೆಂಟ್ ಆದಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಆ್ಯಂಡ್ ರೀಡ್ ಆ್ಯಂಡ್ ಮಾಡಿಫೈ ದ ಶೇರ್ಡ್ ಮೆಮೊರಿ. ಇದು ಶೇರ್ಡ್ ಮೆಮೊರಿನ ಯೂಸ್ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನು ದೇ ಕಾಲ್ ದಟ್ ಇಸ್ ಅ ಸೀಕ್ವೆನ್ಷಿಯಲ್ ಪ್ರೋಸೆಸ್. ಈ ಪ್ರೊಸೀಜರ್ ಪ್ರೋಗ್ರಾಮಿಂಗ್ನ ಸೀಕ್ವೆನ್ಷಿಯಲ್ ಪ್ರೋಸೆಸ್ ಅಂತ ಕರಿತೀವಿ. ಲೈಕ್ ಯು ಹ್ಯಾವ್ ಸೀನ್ ದಿಸ್ ಫಂಕ್ಷನ್ ಆ್ಯಂಡ್ ಸಬ್ ರೂಟೀನ್ಸ್ ಇನ್ ಅಸೆಂಬ್ಲಿ ಮತ್ತು ನಿಮ್ಮ C ನೋಡಿದ್ದೀರಾ. ಅದನ್ನು ನಾವು ಪ್ರೊಸೀಜರ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಎಕ್ಸಾಂಪಲ್ ಪ್ಯಾಸ್ಕಲ್, ಫೋರ್ಟಾನ್ ಆ್ಯಂಡ್ ಕೋಬಾಲ್. ಸಿ ದಿಸ್
ಪ್ರೊಸೀಜರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಆ್ಯಂಡ್ ಕಮಿಂಗ್ ಟು ಸ್ಟ್ರಕ್ಚರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದಾಗ ಸ್ಟ್ರಕ್ಚರ್ಡ್ ಅಪ್ರೋಚ್ ಆಗಿ, ಅಂದರೆ ಯು ಕ್ಯಾನ್ ಮೇಕ್ ಇಟ್ ಅ ಸಪ್ರೇಟ್ ಪ್ರೋಗ್ರಾಮ್. ಸ್ಟ್ರಕ್ಚರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಎಂಫೋಸೈಸಿಂಗ್ ಅಂತ ಸಪ್ರೇಟ್ ಪ್ರೋಗ್ರಾಮ್ ಡೇಟಾ, ಒಂದು ಸಪ್ರೇಟ್ ಪ್ರೋಗ್ರಾಮ್ ಡೇಟಾನ ಇಡುತ್ತೆ ಫ್ರಮ್ ಇಟ್ಸ್ ಫಂಕ್ಷನಾಲಿಟಿ. ಅದಕ್ಕೆ ಅದನ್ನು ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ದಿಸ್ ಆರ್ ಬೇಸ್ಡ್ ಆನ್ ದ ಟಾಪ್ ಡೌನ್ ಮೆಥಡಾಲಜಿ. ಸ್ಟ್ರಕ್ಚರ್ಡ್ ಪ್ರೋಗ್ರಾಮನ್ನು ಡಿಸೈನ್ ಮಾಡೋದಕ್ಕೆ ಟಾಪ್ ಡೌನ್ ಮೆಥಡಾಲಜಿ ಅಂತ ಕರಿತೀವಿ. ಟಾಪ್ ಡೌನ್ ಮೆಥಡಾಲಜಿ ನಾನು ಆಲ್ರೆಡಿ ಪ್ರೀವಿಯಸ್ ಸ್ಲೈಡಲ್ಲಿ ತೋರಿಸಿದ್ದೆ. ಸೊ ದಿಸ್ ದ ಟಾಪ್ ಡೌನ್ ಮೆಥಡಾಲಜಿ. ಇದನ್ನ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗಲ್ಲಿ ಯೂಸ್ ಮಾಡ್ತಾರೆ ಅವರು. ಆ್ಯಂಡ್ ಇನ್ ವಿಚ್ ದ ಫರ್ದರ್ ಡಿವಿಷನ್ ಇಂಟು ಕಾಂಪೋಸಿಟ್ ಸಬ್ ಸಿಸ್ಟಮ್, ಅದನ್ನು ಮತ್ತೆ ಡಿವೈಡ್ ಮಾಡೋದು ಎಲ್ಲಿವರೆಗೆ, ಕಾಂಪೋಸಿಟ್ ಸಬ್ ಸಿಸ್ಟಮ್ವರೆಗೂ ಡಿಸೈನ್ ಮಾಡೋದು ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗು. ಎಕ್ಸಾಂಪಲ್ ಆಲ್ಗೋ, ಪ್ಯಾಸ್ಕಲ್, PI, C ಆ್ಯಂಡ್ ಅಡಾ. ದಿಸ್ ಆರ್ ಆಲ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ. ಒಂದು ಬೇಸಿಕ್ ಇದನ್ನು ಕೊಡಿರೋ. ಬಟ್ ಹಾರ್ಡ್ವೇರ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್ ಸಪೋರ್ಟ್ಸ್ ಬೋತ್ ದ ಥಿಂಗ್, ಎರಡನ್ನೂ ಸಪೋರ್ಟ್ ಮಾಡುತ್ತೆ. ಇಟ್ ಸಪೋರ್ಟ್ಸ್ ಬೋತ್ ಸ್ಟ್ರಕ್ಚರ್ಡ್ ಕೋಡ್ ಆಸ್ ವೆಲ್ ಆಸ್ ದ ಪ್ರೊಸೀಜರ್ ಕೋಡ್. ವಿ ಕೆನಾಟ್ ಸೇ ಇಟ್ ಇಸ್ ಅ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಅಥವಾ ಇದು ಪ್ರೊಸೀಜರ್ ಪ್ರೋಗ್ರಾಮಿಂಗ್ ಅಂತ ಹೇಳೋದಕ್ಕಾಗಲ್ಲ. ವೆರಿಲಾಗ್ ಸಪೋರ್ಟ್ಸ್ ಬೋತ್ ಥಿಂಗ್. ಅದಕ್ಕೆ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ, ಸ್ಟ್ರಕ್ಚರ್ಡ್ ಕೋಡ್ ಇನ್ HDL. ಸ್ಟ್ರಕ್ಚರ್ಡ್ ಕೋಡ್ ಆಗಿ HDL ತಗೊಂಡಾಗ ಇಟ್ಸ್ ಲೈಕ್ ಅ ವೈರಿಂಗ್ ಡಯಾಗ್ರಾಮ್ ವಿತೌಟ್ ಎ ಸ್ಟೋರೇಜ್. ಒಂದು ಸ್ಟೋರೇಜ್ ಇಲ್ಲ ಇಲ್ಲಿ. ವಿ ಆರ್ ಅಸೈನಿಂಗ್ ಸಮ್ ವ್ಯಾಲ್ಯೂಸ್ A = B and C and D. ಲಾಜಿಕಲ್ ಆಪರೇಷನ್ ಮಾಡ್ತಾ ಇದೀವಿ ಅಂಡ್ ಸಮ್ ರಿಸಲ್ಟ್ ಇಸ್ ಅಸೈನ್. ಬಟ್ ನಾವು ಇಲ್ಲಿ ಅಸೈನ್ಮೆಂಟ್ ಆಪರೇಟ್ ಅಂದಾಗ ಕಂಪ್ಯೂಟರ್ ಏನಾಗುತ್ತೆ, ವಿ ಆರ್ ಕ್ರಿಯೇಟಿಂಗ್ ಎ ಸ್ಟೋರೇಜ್ ಲೊಕೇಶನ್ ಕ್ರಿಯೇಟ್ ಆಗಿ ಅಲ್ಲಿ ವ್ಯಾಲ್ಯೂ ಸ್ಟೋರ್ ಆಗುತ್ತೆ ಅಂತ ನಮಗೆ CL ಗೊತ್ತಿದೆ. ಬಟ್ ಇನ್ನು HDL ಅಲ್ಲಿ ಏನಾಗುತ್ತೆ, ದಿಸ್ ವಿಲ್ ಬಿ ಸ್ಟೋರ್ಡ್ ಇನ್ ವೈರ್ ಅಲ್ಲಿ ಸ್ಟೋರ್ ಆಗುತ್ತೆ. ದರ್ ಇಸ್ ನೋ ಸ್ಟೋರ್ಡ್. ಇಲ್ಲಿ ಸ್ಟೋರೇಜ್ ಇರಲ್ಲ, ವೈರ್ಗೆ ವ್ಯಾಲ್ಯೂಸ್ನ ಅಸೈನ್ ಮಾಡ್ತಾ ಇದೀವಿ. ಸ್ಟ್ರಕ್ಚರ್ಡ್ ಕೋರ್ ಆಗಿರುತ್ತೆ. ಇಯರ್ ದ ಆರ್ಡರ್ ಆಫ್ ದ ಸ್ಟೇಟ್ಮೆಂಟ್ ಡಸ್ ನಾಟ್ ಮ್ಯಾಟರ್. ಇಲ್ಲಿ ಆರ್ಡರ್ ಆಫ್ ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್ ಅಲ್ಲ. ದ ಲೈನ್ 1 ಆರ್ ಲೈನ್ 2 ಎನಿ ಒನ್ ಕ್ಯಾನ್ ಎಕ್ಸಿಕ್ಯೂಟೆಡ್, ಡಿಪೆಂಡ್ಸ್ ಅಪಾನ್ ದ ಈವೆಂಟ್ ಮೇಲೆ. ಅದು ಲೈನ್ 2 ಆದ್ರೂ ಎಕ್ಸಿಕ್ಯೂಟ್ ಆಗ್ಬೋದು, ಲೈನ್ 1 ಆದ್ರೂ ಎಕ್ಸಿಕ್ಯೂಟ್ ಆಗ್ಬೋದು. ಅಂಡ್ ಕಮಿಂಗ್ ಟು ಪ್ರೊಸೀಜರ್ ಕೋಡ್. ಪ್ರೊಸೀಜರ್ ಕೋಡ್ ಅಂತ ಬಂದಾಗ ವಿಚ್ ಇಸ್ ಯೂಸ್ ಫಾರ್ ಸರ್ಕ್ಯೂಟ್ ವಿತ್ ಸ್ಟೋರೇಜ್. ಸರ್ಕ್ಯೂಟ್ ಮತ್ತೆ ಸ್ಟೋರೇಜ್ ಯೂಸ್ ಮಾಡ್ತಾ ಹೋಗ್ತಾ ಇದೀವಿ. ಇಲ್ಲಿ ರಿಜಿಸ್ಟರ್ ಯೂಸ್ ಮಾಡ್ತಾ ಇದೀವಿ. ಆಲ್ವೇಸ್ ಅಟ್ ದ ಪಾಸಿಟಿವ್ ಎಡ್ಜ್ ಆಫ್ ಕ್ಲಾಕ್, ರೈಸಿಂಗ್ ಕ್ಲಾಕ್ ಎಡ್ಜ್, ಕೌಂಟ್ = ಕೌಂಟ್ +1. ಕೌಂಟ್ ಅನ್ನೋದೇನಾಗಿರುತ್ತೆ, ಇಲ್ಲಿ ರಿಜಿಸ್ಟರ್ ಕ್ಲಾಸ್ ಆಗಿರುತ್ತೆ. ರಿಜಿಸ್ಟರ್ ಕ್ಲಾಸ್ ಅಂತಂದಾಗ ಇದು ಮೆಮೊರಿ ಆಗಿರುತ್ತೆ. ವಿಲ್ ಗೋಯಿಂಗ್ ಟು ಡೀಟೇಲ್ಲಿ ಡಿಸ್ಕ್ರೈಬ್ ದಿಸ್ ಇನ್ ಡೇಟಾ ಟೈಪ್ಸ್. ಡೇಟಾ ಟೈಪ್ ಬಂದಾಗ ನಾನು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಟ್ ದಿಸ್ ಮೂಮೆಂಟ್ ಯು ವಿಲ್ ನಾಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಪ್ರೊಸೀಜರ್ ಕೋಡ್ ಇಸ್ ರಿಟರ್ನ್ ಲೈಕ್ ಎ C ಕೋಡ್ ಅಂಡ್ ಅಸ್ಯೂಮ್ಸ್ ಎವ್ರಿ ಅಸೈನ್ಮೆಂಟ್ ಇಸ್ ಸ್ಟೋರ್ಡ್ ಇನ್ ಅ ಮೆಮೊರಿ. ಇಲ್ಲಿ ಪ್ರೊಸೀಜರ್ ಕೋಡ್ ಅಂತ ತಗೊಂಡಾಗ ಪ್ರತಿಯೊಂದು ಕೋಡ್ ನಾವು ಅಸೈನ್ಮೆಂಟ್ ಮಾಡಿದಾಗ ಅಲ್ಲಿ ಮೆಮೊರಿ ಇದೆ ಅಂತ ನಮ್ಗೆ ಅರ್ಥ ಆಗಬೇಕು. ಅದು ಮೆಮೊರಿ ಇದೆ, ಮೆಮೊರಿಗೆ ಸ್ಟೋರ್ ಆಗುತ್ತೆ ಅನ್ನೋದು ನಾವು ಕನ್ಫರ್ಮ್ ಮಾಡ್ಕೊಬೇಕಾಗುತ್ತೆ. ಇದು ಟೈಪ್ಸ್ ಆಫ್ ಕೋಡ್ ಎಕ್ಸಾಂಪಲ್ ಆಗಿರುತ್ತೆ. ಥ್ಯಾಂಕ್ ಯು.